ವೆಲ್ಕಮ್ ಟು ಶಂಕರ್ IAS ಅಕಾಡೆಮಿ. ಸೊ ಶಂಕರ್ IAS ಅಕಾಡೆಮಿ ಕಡೆಯಿಂದ ನ್ಯೂಸ್ ಅಲ್ಲಿರುವಂತಹ ಕರೆಂಟ್ ಅಫೇರ್ಸ್ ನ ನಾವು ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಕೂಡ ಬೈಲಿಂಗ್ವಲ್ ಲ್ಯಾಂಗ್ವೇಜ್ ಅಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಆ ಸೀರೀಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಕೂಡ. ಆ ಸೀರೀಸ್ ನ ನೆಕ್ಸ್ಟ್ ವಿಡಿಯೋ ಆಗಿ ನಾವು ಈ ಒಂದು ಕರೆಂಟ್ ಅಫೇರ್ಸ್ ನ ನೋಡ್ಕೊಳ್ಳೋಣ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ನ್ಯೂಸ್ ಅಲ್ಲಿ ವೀಕ್ ಅಲ್ಲಿ ಏನ್ ಬರ್ತದೆ ಅದನ್ನ ಮಾತ್ರ ತಗೊಂಡ್ಬಿಟ್ಟು ಅನಾಲಿಸಿಸ್ ನ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ನೇ ಕಾನ್ಸೆಪ್ಟ್ ಬಂದ್ಬಿಟ್ಟು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಕಾಂಟ್ರಾಕ್ಟರ್ ರೇಟಿಂಗ್ ಸಿಸ್ಟಮ್. ಸೊ ವೈ ಇಟ್ ಈಸ್ ಅ ನ್ಯೂಸ್? ಯಾಕೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಕಾಂಟ್ರಾಕ್ಟರ್ ರೇಟಿಂಗ್ ಸಿಸ್ಟಮ್ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಮೊದಲಿಗೆ ಇದೊಂದು ಕಂಪ್ರಹೆನ್ಸಿವ್ ರೇಟಿಂಗ್ ಸಿಸ್ಟಮ್. ಸೊ ಯಾರಿಗೆ ಈ ರೇಟಿಂಗ್ ಸಿಸ್ಟಮ್ ನ ಕೊಡ್ತಾರೆ ಅಂತ ಹೇಳಿದ್ರೆ, ರಾಷ್ಟ್ರೀಯ ಹೆದ್ದಾರಿಗಳನ್ನ ಯಾರು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಮತ್ತೆ ನಿರ್ವಹಣೆ ಮಾಡ್ತಾ ಇದ್ದಾರೆ, ಆ ಕಾಮಗಾರಿಯನ್ನ ಮಾಡ್ತಿರೋ ಅಂತವ್ರಿಗೆ ಈ ಒಂದು ರೇಟಿಂಗ್ ಸಿಸ್ಟಮ್ ನ ಕೊಡ್ತಾ ಇದೀವಿ. ಅಂದ್ರೆ ನ್ಯಾಷನಲ್ ಹೈವೇನ ಕನ್ಸ್ಟ್ರಕ್ಷನ್ ಮತ್ತೆ ಡೆವಲಪ್ಮೆಂಟ್ ಮತ್ತೆ ಮ್ಯಾನೇಜ್ಮೆಂಟ್ ನ ಯಾವ ಒಂದು ಕಾಂಟ್ರಾಕ್ಟರ್ಸ್ ನಡೆಸ್ತಿದ್ದಾರೆ ಅಥವಾ ಕನ್ಸೆಷನರ್ಸ್ ನಡೆಸ್ತಿದ್ದಾರೆ ಅವ್ರಿಗೆ ಈ ಒಂದು ರೇಟಿಂಗ್ ಸಿಸ್ಟಮ್ ನ ನಾವು ಕೊಡ್ತಾ ಇದೀವಿ. ಸೊ ಯಾಕೆ ರೇಟಿಂಗ್ ಸಿಸ್ಟಮ್ ನ ಕೊಡ್ಬೇಕು, ಹೇಗೆ ರೇಟಿಂಗ್ ಸಿಸ್ಟಮ್ ನ ಕೊಡ್ಬೇಕು? ಮೊದಲಿಗೆ ಹೌ ಅನ್ನೋದನ್ನ ನೋಡ್ಕೊಳ್ಳೋಣ. ಹೇಗೆ ನಾವು ರೇಟಿಂಗ್ ಸಿಸ್ಟಮ್ ನ ಕೊಡ್ತಾ ಇದೀವಿ ಅಂತ ನೋಡ್ಕೊಳ್ಳೋಣ. ಸೊ ಹೇಗೆ ಅಂತ ಹೇಳಿದ್ರೆ, ಸೊ ಈ ಒಂದು ರೇಟಿಂಗ್ ಸಿಸ್ಟಮ್ ನ ಕೊಡೋದಕ್ಕಿಂತ ಮುಂಚೆ ಯಾವ್ದ್ರಲ್ಲಿ ರೇಟಿಂಗ್ ಸಿಸ್ಟಮ್ ನ ಅಪ್ಲೋಡ್ ಮಾಡ್ತಾರೆ ಅಂತ ಹೇಳಿದ್ರೆ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದ ವೆಬ್ಸೈಟ್ ನಲ್ಲಿ ಈ ಒಂದು ರೇಟಿಂಗ್ ಸಿಸ್ಟಮ್ ನ ಅಪ್ಲೋಡ್ ಮಾಡ್ತಾರೆ. ಸೊ ಹೇಗೆ ಅಪ್ಲೋಡ್ ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರತಿ ವರ್ಷ NSV ಸರ್ವೆ ನಡೆಯುತ್ತೆ. ಪ್ರತಿ 6 ತಿಂಗಳಿಗೆ ಒಂದು ಸಲ NSV ಸರ್ವೆ ನಡೆಯುತ್ತೆ. ಈ NSV ಸರ್ವೆ ನಡೆದ್ಮೇಲೆ ಮತ್ತೆ ಏನಾದ್ರೂ ರೀಅರೇಂಜ್ ಮಾಡಬೇಕು ಅಥವಾ ಏನಾದ್ರೂ ಮಾಡಿಫಿಕೇಶನ್ ಮಾಡಬೇಕು ಅಂತ ಇದ್ರೆ ಅದನ್ನ ಮಾಡಿಬಿಟ್ಟು ಈ ಒಂದು ವೆಬ್ಸೈಟ್ ಅಲ್ಲಿ ರೇಟಿಂಗ್ ಸಿಸ್ಟಮ್ ನ ಅಪ್ಲೋಡ್ ಮಾಡಲಾಗತ್ತೆ. ಹೇಗೆ ರೇಟಿಂಗ್ ಸಿಸ್ಟಮ್ ನ ಕೊಡ್ತಾರೆ? ಸೊ ಹೇಗೆ ಈ ರೇಟಿಂಗ್ ಸಿಸ್ಟಮ್ ನ ಕೊಡ್ತಾರೆ ಅಂತ ಹೇಳಿದ್ರೆ, ಮೊದಲಿಗೆ ಎಕ್ಸಾಂಪಲ್ ನಾವ್ ಯಾವುದೇ ಪ್ರಾಜೆಕ್ಟ್ ನ ತಗೊಂಡ್ರೆ ಅಸೆಸ್ಮೆಂಟ್ ಗಳನ್ನ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಎನ್ವಿರಾನ್ಮೆಂಟಲ್ ರಿಲೇಟೆಡ್, ಬಿಲ್ಡಿಂಗ್ಸ್ ರಿಲೇಟೆಡ್ ಯಾವ್ದಾದ್ರು ಪ್ರಾಜೆಕ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಮೊದಲಿಗೆ ಏನ್ ಮಾಡ್ತೀವಿ? ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಟೆಸ್ಟ್ ಮಾಡ್ತೀವಿ. ಅದೇ ರೀತಿ ಈ ಒಂದು ರೇಟಿಂಗ್ ಸಿಸ್ಟಮ್ ನ ಕೊಡೋದಕ್ಕಿಂತ ಮುಂಚೆ ಅಸೆಸ್ಮೆಂಟ್ ನ ನಡೆಸ್ತಾರೆ. ಸೊ ಅಸೆಸ್ಮೆಂಟ್ ನ ಯಾವ್ದ್ರ ಬೇಸಿಸ್ ಅಲ್ಲಿ ನಡೆಸ್ತಾರೆ ಅಂತ ಹೇಳಿದ್ರೆ, ಪೇವ್ಮೆಂಟ್ ಮೆಥಡಾಲಜಿ, ಅಸೆಸ್ಮೆಂಟ್ ಮೆಥಡಾಲಜಿ ಅಂತ ಕರಿತೀವಿ ಅದನ್ನ. ಪೇವ್ಮೆಂಟ್ ಕಂಡೀಷನ್ ಇಂಡೆಕ್ಸ್ ಅಂದ್ರೆ PCI ಮತ್ತೆ ಡಿಫೆಕ್ಟ್ ರೆಕ್ಟಿಫಿಕೇಶನ್ ಕಂಪ್ಲೇಂಟ್ಸ್, ಈ ಎರಡು ಕಾನ್ಸೆಪ್ಟ್ ಗಳನ್ನ ಇಟ್ಕೊಂಡ್ಬಿಟ್ಟು ಅಸೆಸ್ಮೆಂಟ್ ಗಳನ್ನ ನಡೆಸ್ತಾರೆ ಹೈವೇದು, ನ್ಯಾಷನಲ್ ಹೈವೇದು. ಸೊ ಏನು ಪೇವ್ಮೆಂಟ್ ಕಂಡೀಷನ್ ಇಂಡೆಕ್ಸ್ ಅಂದ್ರೆ? ಸೊ ಪೇವ್ಮೆಂಟ್ ಕಂಡೀಷನ್ ಇಂಡೆಕ್ಸ್ ಅಂತ ಹೇಳಿದ್ರೆ, ನ್ಯಾಷನಲ್ ಹೈವೇ ಲೇ ಆದ್ಮೇಲೆ ಏನ್ ಮಾಡ್ತಾರೆ? ರೇಟಿಂಗ್ಸ್ ನ ಕೊಡ್ತಾರೆ 1 to 100 ಅಲ್ಲಿ. ಸೊ ಈ 1 to 100 ಅಲ್ಲಿ ನಮ್ಗೇನಾದ್ರೂ 0 to 10 ಬಂತು ಅಂತ ಹೇಳಿದ್ರೆ ದಟ್ ಇಸ್ ಅ ಫೇಲ್ಯೂರ್ ಕಂಡೀಷನ್. ಅಸೆಸ್ಮೆಂಟ್ ಟೆಸ್ಟ್ ನ ಮಾಡುವಾಗ ಪೇವ್ಮೆಂಟ್ ಕಂಡೀಷನ್ ಇಂಡೆಕ್ಸ್ ಏನಾದ್ರೂ 0 to 10 ಬಂತು ಅಂತ ಹೇಳಿದ್ರೆ ಅದನ್ನ ನಾವು ಫೇಲ್ಯೂರ್ ಅಂತ ಹೇಳಿ ಕರಿತೇವೆ. ಇಫ್ ಇಟ್ ಇಸ್ 86 to 100 ಇದೆ ಅಂತ ಹೇಳಿದ್ರೆ ಅದನ್ನ ನಾವು ಗುಡ್ ಕಂಡೀಷನ್ ಹೈವೇ ಅಂತ ಹೇಳಿ ಕರಿತೇವೆ. ಸೊ ಹೇಗೆ ಅಸೆಸ್ಮೆಂಟ್ ನ ಮಾಡ್ತಾರೆ, ಹೇಗೆ ಪೇಮೆಂಟ್ ಕಂಡೀಷನ್ ಇಂಡೆಕ್ಸ್ ನ ಮೆಷರ್ ಮಾಡ್ತಾರೆ? ಸೊ ಅದನ್ನ ಮೆಷರ್ ಮಾಡೋದಕ್ಕೋಸ್ಕರ ಕೆಲವೊಂದು ಪ್ಯಾರಾಮೀಟರ್ಸ್ ಇದೆ. ಸೊ ಆ ಪ್ಯಾರಾಮೀಟರ್ಸ್ ಯಾವ್ದ್ಯಾವ್ದು ಅಂತ ಹೇಳಿದ್ರೆ, ಒಂದು ರಫ್ನೆಸ್. ಸೊ ಹೈವೇದು ರಫ್ನೆಸ್ ಏನಿದೆ ಅದ್ರ ಮೇಲೆ ಒಂದು. ನೆಕ್ಸ್ಟ್ ಪಾಟ್ ಹೋಲ್ಸ್. ಈಗ ಒಂದು ಹೈವೇ ಇದೆ ಅಂತ ಹೇಳಿದ್ರೆ ಏನಾಗಿರುತ್ತೆ? ಸಿಂಕ್ ಕ್ರಿಯೇಟ್ ಆಗಿರುತ್ತೆ ಅಥವಾ ಚಿಪ್ಪಿಂಗ್ ಆಫ್ ಆಗಿರುತ್ತೆ ಆ ಹೈವೇ. ಸೊ ಆ ಹೈವೇ ಚಿಪ್ಪಿಂಗ್ ಆಫ್ ಆಗ್ಬಿಟ್ಟು ಅಥವಾ ಟಾಪ್ ಲೇಯರ್ ರಿಮೂವ್ ಆಗ್ಬಿಟ್ಟು ಒಂದು ಹೋಲ್ ಕ್ರಿಯೇಟ್ ಆಗಿರುತ್ತೆ. ಸೊ ಅದನ್ನ ನಾವು ಪಾಟ್ ಹೋಲ್ಸ್ ಅಂತ ಹೇಳಿ ಕರಿತೀವಿ. ಎಷ್ಟು ಪಾಟ್ ಹೋಲ್ಸ್ ಇದೆ, ಯಾವ ಲೆವೆಲ್ಗೆ ಅದಿದೆ, ಎಷ್ಟು ಡೆಪ್ತ್ ಇದೆ ಅನ್ನೋದನ್ನು ಕೂಡ ಇದರಲ್ಲಿ ಮೆಷರ್ ಮಾಡ್ತಾರೆ. ನೆಕ್ಸ್ಟ್ ಹೈವೇ ಕ್ರ್ಯಾಕಿಂಗ್ಸ್ ಗಳನ್ನ ಕೂಡ ಮೆಷರ್ ಮಾಡ್ತಾರೆ. ನಂತರ ಇಲ್ಲಿ
ನಂತರ ರಟ್ ಡೆಪ್ತ್ ಅಂತ ಹೇಳ್ಬಿಟ್ಟು ರಟ್ ಡೆಪ್ತ್ ನ ಕೂಡ ಮೆಷರ್ ಮಾಡ್ತಾರೆ. ರಟ್ ಡೆಪ್ತ್ ಅಂತ ಹೇಳಿದ್ರೆ, ಸೊ ಇದು ಹೈವೇ ಅಂತ ತಗೊಂಡ್ರೆ, ಈ ಹೈವೇ ಅಲ್ಲಿ ಏನಾಗಿರುತ್ತೆ, ಈ ತರ ಸಿಂಕ್ ಕ್ರಿಯೇಟ್ ಆಗಿರುತ್ತೆ. ವೆಹಿಕಲ್ಸ್ ಹೋಗಿ 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 ಸಿಂಕ್ ಕ್ರಿಯೇಟ್ ಆಗಿರುತ್ತೆ. ಸೊ ಇದನ್ನ ನಾವು ರಟ್ ಡೆಪ್ತ್ ಅಂತ ಕೂಡ ಕರಿತೇವೆ. ನೆಕ್ಸ್ಟ್ ಪ್ಯಾಚ್ ವರ್ಕ್, ಎಷ್ಟು ಸಲ ಆ ಹೈವೇದು ಪ್ಯಾಚ್ ವರ್ಕ್ ನಡೆದಿದೆ ಅಂತ ಕೂಡ ಮೆಷರ್ ಮಾಡ್ತಾರೆ. ಸೊ ಇದಿಷ್ಟನ್ನ ಯೂಸ್ ಮಾಡ್ಬಿಟ್ಟು ಪೇಮೆಂಟ್ ಕಂಡೀಷನ್ ಇಂಡೆಕ್ಸ್ ನ ಮೆಷರ್ ಮಾಡ್ತಾ ಹೋಗ್ತಾರೆ. ಅದಾದ್ಮೇಲೆ ಡಿಫೆಕ್ಟ್ ರೆಕ್ಟಿಫಿಕೇಶನ್ ಕಂಪ್ಲೇಂಟ್ಸ್. ಸೊ ರೆಕ್ಟಿಫಿಕೇಶನ್ ಎಷ್ಟು ಸಲ ಮಾಡಿದ್ದಾರೆ, ಎಷ್ಟು ಸಲ ಕಂಪ್ಲೇಂಟ್ ಅರೈಸ್ ಆಗಿದೆ, ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಅಸೆಸ್ಮೆಂಟ್ ರಿಪೋರ್ಟ್ ನ ರೆಡಿ ಮಾಡ್ತಾರೆ. ಸೊ 2 ಪ್ಯಾರಾಮೀಟರ್ ಇರೋದ್ರಿಂದ ಜಾಸ್ತಿ ಹೊತ್ತನ್ನ ಯಾವ್ದಕ್ ಕೊಡ್ತಾರೆ ಅಂದ್ರೆ, ಜಾಸ್ತಿ ಇಂಪಾರ್ಟೆನ್ಸ್ ನ ಯಾವ್ದಕ್ ಕೊಡ್ತಾರೆ ಅಂತ ಹೇಳಿದ್ರೆ, ಪೇಮೆಂಟ್ ಕಂಡೀಷನ್ ಇಂಡೆಕ್ಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ನ ಕೊಡ್ತಾರೆ. ಅಂದ್ರೆ ಪೇಮೆಂಟ್ ಕಂಡೀಷನ್ ಇಂಡೆಕ್ಸ್ಗೆ 80% ವೆಯ್ಟೇಜ್ ನ ಕೊಡ್ತಾರೆ. ನೆಕ್ಸ್ಟ್ ಡಿಫೆಕ್ಟ್ ರೆಕ್ಟಿಫಿಕೇಶನ್ ಕಂಪ್ಲೇಂಟ್ಸ್ಗೆ 20% ವೆಯ್ಟೇಜ್ ನ ಕೊಟ್ಬಿಟ್ಟು ಅಸೆಸ್ಮೆಂಟ್ ನ ಮಾಡ್ತಾರೆ. ಸೊ ಬೇಸ್ಡ್ ಆನ್ ದೀಸ್ 2 ಕಂಡೀಷನ್ ರೇಟಿಂಗ್ ಸಿಸ್ಟಮ್ಸ್ ಗಳನ್ನ ಕೊಡ್ತಾ ಹೋಗ್ತಾರೆ. ಯಾರು ಕೊಡೋದು? ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಕೊಡ್ತಾ ಹೋಗುತ್ತೆ. ನಂತರ ಈ ಕನ್ಸೆಷನರೀಸ್ ನ 2 ಲೆವೆಲ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಒಂದು ಇಂಡಿವಿಜುವಲ್ ಲೆವೆಲ್ ಮತ್ತೆ ಕನ್ಸೆಷನರಿ ಲೆವೆಲ್ಸ್. ಸೊ ರೇಟಿಂಗ್ ಸಿಸ್ಟಮ್ ನ ಕೊಡುವಾಗ ಏನಾದ್ರೂ 100ಗೆ ಔಟ್ ಆಫ್ 70ಗಿಂತ ಕಡಿಮೆ ಬರ್ತಿದೆ ಅಂತ ಅಂದ್ರೆ 70ಗಿಂತ ಕಡಿಮೆ ಬರ್ತಿದೆ ಅಂತ ಹೇಳಿದ್ರೆ, 70ಗಿಂತ ಕಡಿಮೆ ಸ್ಕೋರ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಆ ಒಂದು ಕನ್ಸೆಷನರೀಸ್ ನ ಅಥವಾ ಆ ಒಂದು ಇಂಡಿವಿಜುವಲ್ ನ ಏನಂತ ಕರಿತೀವಿ ನಾವು? ನಾನ್ ಪರ್ಫಾರ್ಮರ್ಸ್ ಅಂತ ಹೇಳ್ಬಿಟ್ಟು ಕರೀಲಾಗತ್ತೆ. ಸೊ ಈ ಯಾವ ಕನ್ಸೆಷನರೀಸ್ ನ ಅಥವಾ ಯಾವ ಕಾಂಟ್ರಾಕ್ಟರ್ಸ್ ನ ನಾವು ನಾನ್ ಪರ್ಫಾರ್ಮರ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ, ನಾನ್ ಪರ್ಫಾರ್ಮರ್ಸ್ ಅಂತ ಕನ್ಸಿಡರ್ ಮಾಡದ್ಮೇಲೆ ಅವರಿಗೆ ನೆಕ್ಸ್ಟ್ ಕಾಂಟ್ರಾಕ್ಟ್ ಅನ್ನ ತಗೊಳ್ಳೋದಕ್ಕೆ ಅಥವಾ ಹೊಸ ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಸ್ ಗಳನ್ನ ತಗೊಳ್ಳೋದಕ್ಕೆ ಇನ್ಎಲಿಜಿಬಲ್ ಆಗಿರ್ತಾರೆ. ಸೊ ಹಾಗಾಗಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದ ಕಾಂಟ್ರಾಕ್ಟರ್ ರೇಟಿಂಗ್ ಸಿಸ್ಟಮ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನ್ಯಾಷನಲ್ ಹೈವೇ ಪರ್ಪಸ್ಗೋಸ್ಕರ. ಸೊ ಇದ್ರಲ್ಲಿ ಏನೇನಿದೆ ಅಂತ ಗೊತ್ತಾಯ್ತು, ಫೀಚರ್ಸ್ ಏನೇನು ಅಂತ ಗೊತ್ತಾಯ್ತು. ಆದ್ರೆ ಇಂಪಾರ್ಟೆನ್ಸ್ ಏನು, ಯಾಕೆ ಈ ಒಂದು ಸಿಸ್ಟಮ್ ನ ತಗೊಂಡ್ಬರ್ತಾ ಇದ್ದಾರೆ, ಅದು ಇವಾಗ. ಫಸ್ಟ್ ಥಿಂಗ್, ಅಕೌಂಟಬಿಲಿಟಿನ ಮೇಂಟೈನ್ ಮಾಡೋದಕ್ಕೋಸ್ಕರ. ಸೊ ಯಾಕೆ ಅಕೌಂಟಬಿಲಿಟಿಯನ್ನ ಮೇಂಟೈನ್ ಮಾಡಬೇಕು? ವೈ? ಬಿಕಾಸ್ ಇವಾಗ ನ್ಯಾಷನಲ್ ಹೈವೇ ಅಂತ ಹೇಳಿದ್ರೆ ಅಲ್ಲಿ ತುಂಬಾನೇ ಕರಪ್ಷನ್ ನಡೀತಾ ಇರುತ್ತೆ. ಸೊ ಆ ಕರಪ್ಷನ್ ನ ರೆಡ್ಯೂಸ್ ಮಾಡಿ ಅಕೌಂಟಬಿಲಿಟಿಯನ್ನ ತಗೊಂಡ್ಬರ್ಬೇಕು ಅನ್ನೋದು ಮೇಜರ್ ಇಂಟೆನ್ಷನ್ ಆಗಿದೆ. ನಂತರ ಯಾರು ಹೈವೇ ಯೂಸರ್ಸ್ ಇದ್ದಾರೆ, ಹೈವೇ ಯೂಸರ್ಸ್ಗೆ ಸೇಫ್ಟಿ ಮತ್ತೆ ಬೆಟರ್ ಕಂಫರ್ಟಬಲ್ ನ ಪ್ರೊವೈಡ್ ಮಾಡಬೇಕು ಅಂತ ಕೂಡ ಈ ಒಂದು ಸಿಸ್ಟಮ್ ನ ತಗೊಂಡ್ಬರ್ತಾ ಇದ್ದಾರೆ. ನೆಕ್ಸ್ಟ್ ಚೆಕ್ ಮಾಡೋದಕ್ಕೆ ಯಾವ ಕಾಂಟ್ರಾಕ್ಟರ್ಸ್ ನಮ್ಗೆ ಬೆಟರ್ ಪ್ರಾಡಕ್ಟ್ ಅನ್ನ ಡೆಲಿವರ್ ಮಾಡ್ತಾ ಇದ್ದಾರೆ, ಬೆಟರ್ ಇನ್ಫ್ರಾಸ್ಟ್ರಕ್ಚರ್ ನ ಡೆಲಿವರ್ ಮಾಡ್ತಾ ಇದ್ದಾರೆ, ಅಂತವ್ರನ್ನ ತಗೊಂಡ್ಬರ್ಬೇಕು ಮತ್ತೆ ಅಂತವ್ರಿಗೆ ಎನ್ಕರೇಜ್ ಮಾಡ್ಬೇಕು ಅನ್ನೋದು ಈ ಒಂದು ಸಿಸ್ಟಮ್ ನ ಇಂಪಾರ್ಟೆನ್ಸ್ ಆಗಿದೆ. ಸೊ ಇದಿಷ್ಟು ನಮ್ಗೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಕೊಡ್ತಿರುವಂತಹ ರೇಟಿಂಗ್ ಸಿಸ್ಟಮ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೆಸಿಡೆಂಟ್ ಪವರ್ ಟು ಇಶ್ಯೂ ಪಾರ್ಡನ್. ಸೊ ಯಾಕೆ ಇದೊಂದು ಇಶ್ಯೂ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಅಮೆರಿಕದ ಪ್ರೆಸಿಡೆಂಟ್ ಆಗಿರುವಂತಹ ಜೋ ಬಿಡನ್ ಅವ್ರು ಏನ್ ಮಾಡಿದ್ದಾರೆ, ಅವರ ಮಗ ಆಗಿರುವಂತಹ ಅಂಟರ್ ಬೈಡನ್ಗೆ ಫುಲ್ ಅಂಡ್ ಅನ್ಕಂಡೀಷನಲ್ ಪಾರ್ಡನ್ ನ ಕೊಟ್ಟಿದ್ದಾರೆ. ಸೊ ಯಾಕೆ ಕೊಟ್ಟಿದ್ದಾರೆ? ಅದು ಅಲ್ಲದೆ ಅವ್ರ ಮಗನ ಮೇಲೆ ಇದ್ದಂತಹ ಕೇಸ್ ಬಂದ್ಬಿಟ್ಟು ಟ್ಯಾಕ್ಸ್ ಹೆವೇಷನ್ ಕೇಸು ಮತ್ತೆ ಡ್ರಗ್ಸ್ ಕೇಸ್ಗಳು ಅವರ ಮಗನ ಮೇಲಿತ್ತು. ಸೊ ಏನ್ ಮಾಡಿದ್ದಾರೆ, ಫುಲ್ ಅಂಡ್ ಅನ್ಕಂಡೀಷನಲ್ ಪಾರ್ಡನ್. ಫುಲ್ ಅಂಡ್ ಅನ್ಕಂಡೀಷನಲ್ ಪಾರ್ಡನ್ ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಒಂದು ಪ್ರೆಸಿಡೆಂಟ್ ಪಾರ್ಡನ್ ಅನ್ನೋ ಇಶ್ಯೂ ನ್ಯೂಸ್ ಅಲ್ಲಿದೆ. ಹಾಗಿದ್ರೆ ಇದನ್ನ ನಮ್ಗೆ ಎಕ್ಸಾಮ್ ಅಲ್ಲಿ ಪಾಲಿಟಿ ಅಂಡರ್ ಅಲ್ಲಿ ನಮ್ಮ ಇಂಡಿಯಾದ ಪ್ರೆಸಿಡೆಂಟ್ ಮತ್ತೆ US ಪ್ರೆಸಿಡೆಂಟ್ ಗೆ ಇರುವಂತಹ ಪಾರ್ಡನಿಂಗ್ ಪವರ್ ಬಗ್ಗೆ ಡಿಫ್ರೆನ್ಶಿಯೇಷನ್ ಕೂಡ ಪ್ರಿಲಿಮ್ಸ್ ಅಲ್ಲಿ ಸ್ಟೇಟ್ಮೆಂಟ್ ವೈಸ್ ಕೇಳೋ ಚಾನ್ಸಸ್ ಇರುತ್ತೆ, ಮೇನ್ಸ್ ಅಲ್ಲಿ ಆನ್ಸರ್ಸ್ ನ ಬರೀರಿ ಅಂತ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ದ ಡಿಫರೆನ್ಸ್ ಬಿಟ್ವೀನ್ ದ ಇಂಡಿಯನ್ ಪ್ರೆಸಿಡೆಂಟ್ ಅಂಡ್ ದ ಅಮೆರಿಕನ್ ಪ್ರೆಸಿಡೆಂಟ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಮೊದಲಿಗೆ
ಇಂಡಿಯನ್ ಪ್ರೆಸಿಡೆಂಟ್ಗೆ ಪಾರ್ಡನಿಂಗ್ ಪವರ್ ಅನ್ನ ಕೊಡ್ತಿರೋ ಅಂತಹ ಆಕ್ಟ್ ಯಾವುದು ಅಥವಾ ಆರ್ಟಿಕಲ್ ಯಾವುದು ಅಂತ ಹೇಳಿದ್ರೆ ಆರ್ಟಿಕಲ್ 72 ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಪ್ರೆಸಿಡೆಂಟ್ಗೆ ಪಾರ್ಡನಿಂಗ್ ಪವರ್ ಇದೆ. ಸೊ ಡೆತ್ ಪೆನಾಲ್ಟಿಯನ್ನ ಕೂಡ ಪಾರ್ಡನ್ ಮಾಡುವಂತಹ ಪವರು ಪ್ರೆಸಿಡೆಂಟ್ಗಿದೆ. ಇಂಡಿಯಾದಲ್ಲಿ US ಅಲ್ಲಿ ಅಂಡರ್ ಆರ್ಟಿಕಲ್ 2 ಅಲ್ಲಿ ಮೆನ್ಷನ್ ಮಾಡಿದರೆ ಪಾರ್ಡನಿಂಗ್ ಪವರ್ ಆಫ್ ದ ಪ್ರೆಸಿಡೆಂಟ್ ಅನ್ನ. ಅದೇ ರೀತಿ ಎಕ್ಸ್ಟೆಂಡೆಡ್ ಪಾರ್ಡನಿಂಗ್ ಪವರ್ ಎಲ್ಲಿ ತನಕ ಎಕ್ಸ್ಟೆಂಡ್ ಮಾಡಬಹುದು ಅಂತ ಹೇಳಿದ್ರೆ ನಮ್ಮ ಇಂಡಿಯಾದಲ್ಲಿ ಯೂನಿಯನ್ ಮತ್ತೆ ಸ್ಟೇಟ್ ಕ್ರೈಮ್ ಎರಡಕ್ಕೂ ಕೂಡ ಪ್ರೆಸಿಡೆಂಟ್ ಪಾರ್ಡನ್ ನ ಕೊಡ್ಬೋದು. ಸೊ ಡೆತ್ ಪೆನಾಲ್ಟಿ ಇದ್ರೆ ಗವರ್ನರ್ಗೆ ಇರೋದಿಲ್ಲ ಅಲ್ಲ, ಬಟ್ ಇಲ್ಲಿ ಪ್ರೆಸಿಡೆಂಟ್ ಇರೋದ್ರಿಂದ ಪ್ರೆಸಿಡೆಂಟ್ ಯೂನಿಯನ್ ಮತ್ತೆ ಸ್ಟೇಟ್ ಕ್ರೈಮ್ಗಳು ಅಂದ್ರೆ ಇವಾಗ ಪ್ರೆಸಿಡೆಂಟ್ ಕರ್ನಾಟಕದಲ್ಲಿ ಆಗ್ತಿರೋಂತಹ ಕ್ರೈಮ್ಗಳಿಗೂ ಕೂಡ ಪಾರ್ಡನ್ ಮಾಡಬಹುದು, ಅಥವಾ ತೆಲಂಗಾಣದಲ್ಲಿ ಆಗ್ತಿರುವಂತಹ ಕ್ರೈಮ್ಗಳಿಗೆ ಪಾರ್ಡನ್ ಮಾಡಬಹುದು, ತಮಿಳ್ನಾಡಲ್ಲಿ ಆಗಿರುವಂತಹ ಕ್ರೈಮ್ಗೂ ಕೂಡ ಪಾರ್ಡನ್ ಮಾಡಬಹುದು. ಸೊ ಕಂಪ್ಲೀಟ್ ಇಂಡಿಯಾ ಏನಿದೆ ಅದ್ರ ಅಥಾರಿಟಿ ಯಾರಿಗಿರುತ್ತೆ? ಪ್ರೆಸಿಡೆಂಟ್ಗಿರುತ್ತೆ. ಬಟ್ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಓನ್ಲಿ ಫೆಡರಲ್ ಕ್ರೈಮ್ಸ್ಗೆ ಮಾತ್ರ ಪ್ರೆಸಿಡೆಂಟ್ ಪಾರ್ಡನ್ ನ ಮಾಡಬಹುದಾಗತ್ತೆ. ನೆಕ್ಸ್ಟ್ ಡೆತ್ ಪೆನಾಲ್ಟಿ. ಹೌದು, ಡೆತ್ ಪೆನಾಲ್ಟಿಯನ್ನ ಪ್ರೆಸಿಡೆಂಟ್ ಪಾರ್ಡನ್ ಮಾಡಬಹುದು ಇಂಡಿಯಾದಲ್ಲಿ. ಈವನ್ ನಾನು ಅವಾಗ್ಲೇನೆ ಹೇಳ್ದೆ ಸ್ಟೇಟ್ ಅಲ್ಲೂ ಕೂಡ ಪ್ರೆಸಿಡೆಂಟ್ ಡೆತ್ ಪೆನಾಲ್ಟಿಯನ್ನ ಪಾರ್ಡನ್ ಮಾಡಬಹುದು ಅಂತ. ಬಟ್ ಇಲ್ಲಿ ಯೂನಿಯನ್ ಲೆವೆಲ್ ಅಲ್ಲಿ ಯಾವುದೇ ರೀತಿ ಪಾರ್ಡನ್ ಮಾಡೋಂಗಿಲ್ಲ. ಅವ್ರದ್ದೇನು ಫೆಡರಲ್ ಸ್ಟ್ರಕ್ಚರ್ ಇದೆಯಲ್ಲ ಆ ಫೆಡರಲ್ ಬೌಂಡ್ರಿಯಲ್ಲಿ ಮಾತ್ರ ಡೆತ್ ಪೆನಾಲ್ಟಿಯನ್ನ ಪಾರ್ಡನ್ ಮಾಡಬಹುದು. ಕ್ಯಾನ್ ಪಾರ್ಡನ್ ಓನ್ಲಿ ಫೆಡರಲ್ ಸೆಂಟೆನ್ಸಸ್. ನೆಕ್ಸ್ಟ್ ರೋಲ್ ಆಫ್ ಎಕ್ಸಿಕ್ಯೂಟಿವ್ ಬ್ರಾಂಚಸ್ ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಸೊ ನಮ್ಮ ಇಂಡಿಯಾದಲ್ಲಿ ಪ್ರೆಸಿಡೆಂಟ್ ಪಾರ್ಡನ್ ಪವರ್ ನ ಎಕ್ಸಿಕ್ಯೂಟ್ ಮಾಡಬೇಕು ಅಥವಾ ಪಾರ್ಡನಿಂಗ್ ಪವರ್ ಅನ್ನ ತಗೊಂಡ್ಬರ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತಾರೆ? ಕೌನ್ಸಿಲ್ ಆಫ್ ಮಿನಿಸ್ಟರ್ ಜೊತೆ ಡಿಸ್ಕಸ್ ಮಾಡ್ಬಿಟ್ಟು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇಂದ ಅಡ್ವೈಸರ್ಸ್ ಗಳನ್ನ ತಗೊಂತಾರೆ. ಬಟ್ ಇಲ್ಲಿ ಪ್ರೆಸಿಡೆಂಟ್ಗೆ ಯಾವುದೇ ರೀತಿಯಾದ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಪ್ರೆಸಿಡೆಂಟ್ ಅಲೋನ್ ಕ್ಯಾನ್ ಟೇಕ್ ಅ ಪಾರ್ಡನಿಂಗ್ ಡಿಸಿಷನ್ ಇನ್ ಅಂಡರ್ ದ ಯುನೈಟೆಡ್ ಸ್ಟೇಟ್ಸ್. ಸೊ ಇಂಡಿಪೆಂಡೆಂಟ್ ಆಗಿ ಪ್ರೆಸಿಡೆಂಟ್ ಎಕ್ಸರ್ಸೈಸ್ ನ ಮಾಡಬಹುದಾಗತ್ತೆ. ನೆಕ್ಸ್ಟ್ ಲಿಮಿಟೇಷನ್ಸ್ ಏನೇನು ಅಂದ್ರೆ ಪಾರ್ಲಿಮೆಂಟ್ ಏನಾದ್ರೂ ಇಂಡಿವಿಜುವಲ್ಗೆ ಪಾರ್ಡನ್ ಕೊಟ್ಟಿದ್ರೆ, ಇಂಡಿವಿಜುವಲ್ ಇಂಪೀಚ್ಮೆಂಟ್ ನ ಪಾರ್ಲಿಮೆಂಟ್ ಮಾಡಿದ್ರೆ ಅದು ಪಾರ್ಡನ್ ಮಾಡಂಗಿಲ್ಲ ಯಾರು? ಪ್ರೆಸಿಡೆಂಟ್. ಇಂಪೀಚ್ಮೆಂಟ್ ಇಂಡಿವಿಜುವಲ್ ಇಂಪೀಚ್ಮೆಂಟ್ ನ ಮಾಡಿದ್ರೆ, ಯಾರು ಮಾಡಿದ್ರೆ ಪಾರ್ಲಿಮೆಂಟ್ ಏನಾದ್ರೂ ಮಾಡಿದ್ರೆ ಅದನ್ನ ಪಾರ್ಡನ್ ಮಾಡೋಂಗಿಲ್ಲ. ಇಲ್ಲಿ ಇದು ಕಾಂಗ್ರೆಸ್ ಏನಾದ್ರೂ ಇಂಪೀಚ್ ನ ಮಾಡಿದ್ರೆ ಅದನ್ನ ಕೂಡ ಪ್ರೆಸಿಡೆಂಟ್ ಯುನೈಟೆಡ್ ಸ್ಟೇಟ್ ಅಲ್ಲಿ ಮಾಡೋ ಅಂತಹ ರೈಟ್ಸ್ ಇರೋದಿಲ್ಲ. ಸೊ ಇಲ್ಲಿ ನಾವೇನ್ ನೋಡಿದ್ವಿ? ಐಡ್ ಅಂಡ್ ಅಡ್ವೈಸ್ ಬಗ್ಗೆ ನೋಡ್ಕೊಂಡ್ವಿ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಐಡ್ ಅಂಡ್ ಅಡ್ವೈಸ್ ನ ಮಾಡ್ಬೇಕು ಅಂತ. ಬಟ್ ಇದು ನಮ್ಮ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ಲ. ವೈ? ಬಿಕಾಸ್ ಇದನ್ನ ತಗೊಂಡ್ಬಂದಿದ್ದು ಮುರುರಾಮ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ 1980. ಸೊ ಈ ಒಂದು ಕೇಸ್ ಅಂಡರ್ ಅಲ್ಲಿ ಸುಪ್ರೀಂ ಕೋರ್ಟ್ ಏನಂತ ಹೇಳುತ್ತೆ ಅಂತ ಹೇಳಿದ್ರೆ ಪಾರ್ಡನ್ ತಗೊಂಡ್ಬರ್ಬೇಕು, ಪಾರ್ಡನ್ ಮಾಡಬೇಕು ಪ್ರೆಸಿಡೆಂಟ್ ಅಂತ ಹೇಳಿದ್ರೆ ಈ ಹ್ಯಾಸ್ ಟು ಟೇಕ್ ಅಡ್ವೈಸಸ್ ಫ್ರಮ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡುತ್ತೆ ಅಂಡರ್ ದ ಮುರುರಾಮ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1980 ಕೇಸ್ ಅಂಡರ್ ಅಲ್ಲಿ. ಈ ಕೇಸ್ ನೆನ್ಪಿಟ್ಕೊಳ್ಳಿ. ಸೊ ಮೇನ್ಸ್ ಅಲ್ಲಿ ಎಕ್ಸಾಂಪಲ್ ಆಗಿ ಕೊಡೋದಕ್ಕೂ ಕೂಡ ಚಾನ್ಸಸ್ ಇರುತ್ತೆ ಅಂಡ್ ಪ್ರಿಲಿಮ್ಸ್ ಅಲ್ಲಿ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕೇಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡಿಫರೆನ್ಸ್ ಬಿಟ್ವೀನ್ ದ ಇಂಡಿಯನ್ ಪ್ರೆಸಿಡೆಂಟ್ ಅಂಡ್ US ಪ್ರೆಸಿಡೆಂಟ್ ಕೂಡ ಇಂಪಾರ್ಟೆಂಟ್, ಅದ್ರ ಜೊತೆಗೆ ಈ ಕೇಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂಡರ್ ದ ಪಾಲಿಟಿ, ದಟ್ ಇಸ್ GS2. ನೆಕ್ಸ್ಟ್ ಆಯಿಲ್ ಫೀಲ್ಡ್ಸ್ ಅಮೆಂಡ್ಮೆಂಟ್ ಬಿಲ್ 2024. ಸೊ ಆಯಿಲ್ ಫೀಲ್ಡ್ ಅಮೆಂಡ್ಮೆಂಟ್ ಬಿಲ್ 2024 ಇದನ್ನ ರಾಜ್ಯಸಭಾ ಪಾಸ್ ಮಾಡಿದೆ. ರಾಜ್ಯಸಭಾ ಆಯಿಲ್ ಫೀಲ್ಡ್ ಅಮೆಂಡ್ಮೆಂಟ್ ಬಿಲ್ ಅನ್ನ 2024 ಇವಾಗ ಪಾಸ್ ಮಾಡಿದೆ. ಸೊ ಥ್ರೂ ದಿಸ್ 1948 ಅಲ್ಲಿ ಇದ್ದಂತಹ ಆಯಿಲ್ ಫೀಲ್ಡ್ ರೆಗ್ಯುಲೇಷನ್ ಅಂಡ್ ಡೆವಲಪ್ಮೆಂಟ್ ಆಕ್ಟ್ 1948 ಅನ್ನ ಅಮೆಂಡ್ಮೆಂಟ್ ಮಾಡಲಾಗ್ತಿದೆ. ಆಯಿಲ್ ಫೀಲ್ಡ್
ರೆಗ್ಯುಲೇಷನ್ ಅಂಡ್ ಡೆವಲಪ್ಮೆಂಟ್ ಆಕ್ಟ್ 1948. ಸೊ ಈ ಆಕ್ಟ್ ನ ಅಮೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ರಾಜ್ಯಸಭಾ ಆಯಿಲ್ ಫೀಲ್ಡ್ ಅಮೆಂಡ್ಮೆಂಟ್ ಬಿಲ್ 2024 ನ ಪಾಸ್ ಮಾಡಿದೆ. ಸೊ ಮೇನ್ ಏಮ್ ಏನು? ಸೊ ಯಾವ್ದಾದ್ರು ಬಿಲ್ ಪಾಸ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಏನಾದ್ರೂ ಒಂದು ಇಂಟೆನ್ಷನ್ ಇರುತ್ತೆ ಅಲ್ಲ. ಸೊ ಮೇನ್ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ ನಮ್ಮ ಡೊಮೆಸ್ಟಿಕ್ ಸಿಸ್ಟಮ್ ಅಲ್ಲಿ ಇರುವಂತಹ ಇಂಡಿವಿಜುವಲ್ಸ್ ನ ಅಥವಾ ಪ್ರೈವೇಟ್ ಇನ್ವೆಸ್ಟರ್ಸ್ ನ ಬೂಸ್ಟ್ ಮಾಡಬೇಕು, ಅವ್ರಿಗೆ ಎನ್ಕರೇಜ್ ಮಾಡಬೇಕು. ನಮ್ಮ ಇಂಡಿಯಾದಲ್ಲೇನೆ ಅಥವಾ ನಮ್ಮ ಡೊಮೆಸ್ಟಿಕ್ ಲೆವೆಲ್ ಅನ್ನೇ ನಾವು ಪೆಟ್ರೋಲಿಯಂ ಮತ್ತೆ ಮಿನರಲ್ಸ್ ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅಪ್ರೋಚ್ ಮಾಡಬೇಕು ಅನ್ನೋದು ಈ ಒಂದು ಅಮೆಂಡ್ಮೆಂಟ್ ನ ಮೇನ್ ಇಂಟೆನ್ಷನ್. ಸೊ ಈ ಬಿಲ್ ಅಲ್ಲಿ ಇರುವಂತಹ ಫೀಚರ್ಸ್ ಏನು? ಸೊ ಫೀಚರ್ಸ್ ಏನೇನು ಅಂತ ನೋಡ್ಕೊಂಡ್ರೆ ಮೊದಲಿಗೆ ಸ್ಟೆಪ್ಸ್ ಟು ಎನ್ಕರೇಜ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್. ಸೊ ವೈ ಪ್ರೈವೇಟ್ ಇನ್ವೆಸ್ಟ್ಮೆಂಟ್? ಬಿಕಾಸ್ ನ್ಯಾಚುರಲ್ ಆಯಿಲ್ಸ್ ಮತ್ತೆ ಮಿನರಲ್ಸ್ ಅಥವಾ ಪೆಟ್ರೋಲಿಯಂ ಆಯಿಲ್ಸ್ಗೋಸ್ಕರ ನಾವು ಬೇರೆ ಕಂಟ್ರಿ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿದ್ದೀವಿ. ಕಂಪ್ಲೀಟ್ ಅನ್ನೋದಕ್ಕಿಂತ ನಾವು ಬೇರೆ ಕಂಟ್ರಿ ಮೇಲೆ ಡಿಪೆಂಡ್ ಆಗಿದ್ದೀವಿ. ಸೊ ಅದನ್ನ ಅವಾಯ್ಡ್ ಮಾಡಿಬಿಟ್ಟು ನಮ್ಮ ಇಂಡಿಯಾದಲ್ಲೇನೆ ನಾವು ಇನ್ವೆಸ್ಟರ್ಸ್ ನ ತಗೊಂಡ್ಬರ್ಬೇಕು. ನಮ್ಮ ಇಂಡಿಯಾದಲ್ಲಿರುವಂತಹ ಎಕಾನಮಿಯನ್ನ ಬೂಸ್ಟ್ ಮಾಡೋದಕ್ಕೆ, ನಮ್ಮ ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ಇರುವಂತಹ ಎಕಾನಮಿಯನ್ನ ಬೂಸ್ಟ್ ಮಾಡಬೇಕು. ಸೊ ಹಾಗಾಗಿ ಈ ಒಂದು ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ನ ಎನ್ಕರೇಜ್ ಮಾಡಬೇಕು ಅನ್ನೋದು ಈ ಬಿಲ್ಲಿನ ಮೇನ್ ಇಂಟೆನ್ಷನ್ ಆಗಿದೆ. ಸೊ ಅದಕ್ಕೂ ಕೂಡ ಕೆಲವೊಂದು ಸ್ಟೆಪ್ಸ್ ಗಳನ್ನ ತಗೊಂಡ್ ಬಂದಿದ್ದಾರೆ. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ ಡಿಕ್ರಿಮಿನಲೈಸೇಷನ್. ಸೊ ಏನು ಡಿಕ್ರಿಮಿನಲೈಸೇಷನ್? ಮುಂಚೆ ಈ ಆಕ್ಟ್ ಅಂಡರ್ ಅಲ್ಲಿ ಯಾವ ಆಕ್ಟ್? ಆಯಿಲ್ ಫೀಲ್ಡ್ ರೆಗ್ಯುಲೇಷನ್ ಅಂಡ್ ಡೆವಲಪ್ಮೆಂಟ್ ಆಕ್ಟ್ 1948 ಇದೆ ಅಲ್ಲ. ಈ ಆಕ್ಟ್ ಅಂಡರ್ ಅಲ್ಲಿ ಯಾರಾದ್ರೂ ಇನ್ವೆಸ್ಟರ್ಸ್ ಹತ್ರ ಯಾರಾದ್ರೂ ಪಾರ್ಟೀಸ್ ಏನಾದ್ರೂ ಕ್ರೈಮ್ ಮಾಡಿದ್ರೆ ಅಥವಾ ಏನಾದ್ರೂ ಮಿಸ್ಯೂಸ್ ಮಾಡ್ಕೊಂಡಿದ್ರೆ ಅವ್ರಿಗೆ ಏನಿತ್ತು? ಕ್ರಿಮಿನಲೈಸ್ ಪೆನಾಲ್ಟಿ ಇತ್ತು. ಬಟ್ ಇವಾಗ ಈ ಕ್ರಿಮಿನಲ್ ಪೆನಾಲ್ಟಿಯನ್ನ ರಿವೈಸ್ ಮಾಡಿದ್ದಾರೆ. ರಿವೈಸ್ ಮಾಡಿಬಿಟ್ಟು ಈಗ ಅಟ್ ಪ್ರೆಸೆಂಟ್ ಫೈನ್ ನ ತಗೊಂಡ್ಬಂದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಾವ್ ಯಾವಾಗ ಕ್ರಿಮಿನಲೈಸ್ ಅನ್ನೋದನ್ನ ಯೂಸ್ ಮಾಡ್ತೀವಿ, ಸೊ ಆಗ ಏನ್ ಮಾಡ್ತಾರೆ? ಇನ್ವೆಸ್ಟ್ಮೆಂಟ್ ನ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಸೊ ಹಾಗಾಗಿ ನಾವ್ ಈ ಒಂದು ಕ್ರಿಮಿನಲ್ ಪೆನಾಲ್ಟಿನ ರಿಮೂವ್ ಮಾಡಿ ಫೈನ್ ಸಿಸ್ಟಮ್ ನ ತಗೊಂಡ್ಬರ್ತಾ ಇದೀವಿ. ಎಷ್ಟು ಫೈನ್ ಸಿಸ್ಟಮ್ ಅಂತ ಹೇಳಿದ್ರೆ 25 lakh ಫೈನ್ಸ್ ನ ತಗೊಂಡ್ಬರ್ತಾ ಇದ್ದಾರೆ. ಅಂಡ್ ಆಲ್ಸೋ ಏನಾದ್ರೂ ಜಾಸ್ತಿ ಇಶ್ಯೂಸ್ ಆಯ್ತು ಅಂತ ಹೇಳಿದ್ರೆ ಇದ್ರ ಜೊತೆಗೆ ಡೈಲಿ ಪೆನಾಲ್ಟೀಸ್ ನ ಕೂಡ ತಗೊಂಡ್ಬರ್ತಾ ಇದ್ದಾರೆ. ಒಂದು ಡಿಕ್ರಿಮಿನಲೈಸೇಷನ್ ಮಾಡ್ತಾ ಇದ್ದಾರೆ. ಡಿಕ್ರಿಮಿನಲೈಸೇಷನ್ ಮಾಡ್ಬಿಟ್ಟು ಫೈನ್ ಸಿಸ್ಟಮ್ ನ ತಗೊಂಡ್ಬರ್ತಾ ಇದ್ದಾರೆ. ಫೈನ್ ಸಿಸ್ಟಮ್ 25 lakh ಇರುತ್ತೆ. ಅದ್ರ ಜೊತೆಗೆ ಡೈಲಿ ಪೆನಾಲ್ಟೀಸ್ ಕೂಡ ಇರುತ್ತೆ. ಸೊ ಇದ್ರ ಮೂಲಕ ಏನ್ ಮಾಡ್ತಾ ಇದ್ದಾರೆ? ಪ್ರೈವೇಟ್ ಇನ್ವೆಸ್ಟರ್ಸ್ ನ ಎನ್ಕರೇಜ್ ಮಾಡೋದಕ್ಕೆ ಈಸಿ ಆಗತ್ತೆ ಅಂತ. ಸೊ ಪೆನಾಲ್ಟೀಸ್ ಇದೆ, ಕ್ರಿಮಿನಲ್ಸ್ ಇದೆ, ಕರೆಕ್ಟ್ ಅಲ್ವಾ? ಸೊ ಎರಡೂ ಇದೆ ಅಂತ ಹೇಳಿದ್ರೆ ಕೇಸಸ್ ಇದೆ ಅಂತ ಅರ್ಥ. ಸೊ ಕೇಸಸ್ ಇದ್ರೆ ಅಪೀಲ್ ಕೊಡ್ಬೇಕು ಅಥವಾ ಕೇಸ್ ರನ್ ಮಾಡೋದಕ್ಕೆ ಒಂದು ಕೋರ್ಟ್ ಬೇಕು, ಕರೆಕ್ಟಾ? ಸೊ ಅದಕ್ಕೋಸ್ಕರ ಅಡ್ಜುಡಿಕೇಶನ್ ಆಫ್ ಕೇಸಸ್, ಈ ಕೇಸಸ್ ಗಳನ್ನ ಅಡ್ಜುಡಿಕೇಟ್ ಮಾಡೋದಕ್ಕೋಸ್ಕರ ಸಪರೇಟ್ ಜುಡಿಷಿಯಲ್ ಬಾಡಿ ಕೂಡ ಇದೆ, ದಟ್ ಇಸ್ ಟ್ರಿಬ್ಯುನಲ್ಸ್. ಯಾವುದು ಅಂತ ನೋಡ್ಕೊಳ್ಳೋಣ. ಸೆಕೆಂಡ್ ಫೀಚರ್ ಬಂದ್ಬಿಟ್ಟು ಅಡ್ಜುಡಿಕೇಶನ್ ಆಫ್ ಪೆನಾಲ್ಟೀಸ್. ಈ ಪೆನಾಲ್ಟೀಸ್ ಗಳನ್ನ ಅಡ್ಜುಡಿಕೇಟ್ ಮಾಡೋದಕ್ಕೋಸ್ಕರ ಒಂದು ಟ್ರಿಬ್ಯುನಲ್ ಇದೆ. ಇದ್ರದ್ದು ಕಂಪ್ಲೀಟ್ ಪವರ್ ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಇರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ಗೆ ಇರುತ್ತೆ. ಅಂದ್ರೆ ಟ್ರಿಬ್ಯುನಲ್ಸ್ ನ ಅಡ್ಜುಡಿಕೇಟ್ ಮಾಡೋದು ಅದೆಲ್ಲದಕ್ಕೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ಗೆ ಜಾಸ್ತಿ ಪವರ್ ಇರುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಇರೋ ಪವರ್ ಥ್ರೂ ಗೌರ್ಮೆಂಟ್ ಏನ್ ಮಾಡತ್ತೆ ಅಂತ ಹೇಳಿದ್ರೆ ಜಾಯಿಂಟ್ ಸೆಕ್ರೆಟರಿ ಲೆವೆಲ್ಗೆ, ಜಾಯಿಂಟ್ ಸೆಕ್ರೆಟರಿ ಲೆವೆಲ್ ಆಫೀಸರ್ಸ್ ಅಥವಾ ಜಾಯಿಂಟ್ ಸೆಕ್ರೆಟರಿ ಪೊಸಿಷನ್ ಗಿಂತ ಹೈಯರ್ ಇರುವಂತಹ ಆಫೀಸರ್ಸ್ ನ ಹೈಯರ್ ಮಾಡುತ್ತೆ ಈ ಒಂದು ಪೆನಾಲ್ಟೀಸ್ ನ ಅಡ್ಜುಡಿಕೇಟ್ ಮಾಡೋದಕ್ಕೋಸ್ಕರ. ಸೊ
ಅದಕ್ಕೆ ಅಪಿಲೇಟ್ ಟ್ರಿಬ್ಯುನಲ್ಸ್ ನ ಕೂಡ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಬೋರ್ಡ್ ರೆಗ್ಯುಲೇಟರಿ ಬೋರ್ಡ್ ಆಕ್ಟ್ 2006. ಸೊ ಇದರಲ್ಲಿ ಏನ್ ಗೊತ್ತಾಗ್ತಿದೆ ನಮ್ಗೆ, ಈ ಒಂದು ಅಪಿಲೇಟ್ ಟ್ರಿಬ್ಯುನಲ್ಸ್ ಬಂದ್ಬಿಟ್ಟು ಸ್ಟ್ಯಾಚ್ಯುಟರಿ ಬಾಡಿ ಅಂತ ಗೊತ್ತಾಗ್ತಾ ಇದೆ. ಯಾಕೆ ಸ್ಟ್ಯಾಚ್ಯುಟರಿ ಬಾಡಿ? ಬಿಕಾಸ್ ನಾವೊಂದು ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಬೋರ್ಡ್ ರೆಗ್ಯುಲೇಟರಿ ಬೋರ್ಡ್ ಆಕ್ಟ್ 2006 ಒಂದು ಆಕ್ಟಿನ ಮೂಲಕ ಆ ಟ್ರಿಬ್ಯುನಲ್ಸ್ ನ ತಗೊಂಡ್ಬರ್ತಿದೀವಿ ಅಲ್ವಾ. ಸೊ ಹಾಗಾಗಿ ಇದು ಸ್ಟ್ಯಾಚ್ಯುಟರಿ ಬಾಡಿ ಆಗತ್ತೆ. ಸೊ ಅಪಿಲೇಟ್ ನ ಈ ಟ್ರಿಬ್ಯುನಲ್ಸ್ ಗೆ ತಗೊಂಡೋಗ್ತಾರೆ. ನೆಕ್ಸ್ಟ್ ಆ ಅಪಿಲೇಟ್ ಟ್ರಿಬ್ಯುನಲ್ಸ್ ಯಾವ್ದು ಅಂತ ಹೇಳಿದ್ರೆ ಅಪಿಲೇಟ್ ಟ್ರಿಬ್ಯುನಲ್ ಫಾರ್ ಎಲೆಕ್ಟ್ರಿಸಿಟಿ. ಯಾವ್ದ್ರ ಅಂಡರ್ ಅಲ್ಲಿದೆ ಅಂತ ಹೇಳಿದ್ರೆ ಎಲೆಕ್ಟ್ರಿಸಿಟಿ ಆಕ್ಟ್ 2003. ಇಲ್ಲಿಗೆ ಅಪೀಲ್ ನ ತಗೊಂಡೋಗ್ಬೋದು. ಕೇಸಸ್ ಏನಾದ್ರೂ ಕ್ಲಿಯರ್ ಆಗ್ಲಿಲ್ಲ ಜಾಯಿಂಟ್ ಸೆಕ್ರೆಟರಿ ಲೆವೆಲ್ ಅಲ್ಲಿ ಅಂತ ಹೇಳಿದಾಗ ಅಪೀಲ್ ನ ಎಲ್ಲಿಗೆ ತಗೊಂಡೋಗ್ತಾರೆ? ಅಪಿಲೇಟ್ ಟ್ರಿಬ್ಯುನಲ್ ಫಾರ್ ಎಲೆಕ್ಟ್ರಿಸಿಟಿ, ಇಲ್ಲಿಗೆ ಅಪೀಲ್ ನ ತಗೊಂಡೋಗ್ಬೋದಾಗತ್ತೆ. ನೆಕ್ಸ್ಟ್ ಫೀಚರ್, ಎಕ್ಸ್ಪ್ಯಾಂಡೆಡ್ ಡೆಫಿನೇಷನ್ ಆಫ್ ಮಿನರಲ್ ಆಯಿಲ್ಸ್. ಸೊ ಯಾವ ರೀತಿ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮುಂಚೆ ಏನಿತ್ತು, ಮಿನರಲ್ ಆಯಿಲ್ ಅಂದಿದ್ ಕೂಡಲೇ ನಮ್ಗೆ ನ್ಯಾಚುರಲ್ ಗ್ಯಾಸ್ ಮತ್ತೆ ಪೆಟ್ರೋಲಿಯಂ ಇಷ್ಟೇ ಇತ್ತು. ಸೊ ಮಿನರಲ್ ಆಯಿಲ್ಸ್ ಅಂದಿದ್ ಕೂಡಲೇ ನ್ಯಾಚುರಲ್ ಗ್ಯಾಸ್ ಮತ್ತೆ ಪೆಟ್ರೋಲಿಯಂ ಅಂತ ಹೇಳ್ಬಿಟ್ಟು 1948 ಆಕ್ಟ್ ಅಲ್ಲಿ ಡಿಫೈನ್ ಮಾಡಿದ್ರು. ಬಟ್ ಇವಾಗ ಆ ಒಂದು ಡೆಫಿನೇಷನ್ ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಏನೆಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ನೋಡ್ಕೊಳ್ಳೋಣ. ಸೊ ಇದರಲ್ಲಿ ಇನ್ಕ್ಲೂಡ್ ಮಾಡಿರೋದು ನ್ಯಾಚುರಲಿ ಅಕ್ಕರಿಂಗ್, ಅದು ಕೂಡ ಎನಿ ಅಂತ ಇದೆ, ಓನ್ಲಿ ಇಲ್ಲ. ಸೊ ಎನಿ ನ್ಯಾಚುರಲಿ ಅಕ್ಕರಿಂಗ್ ಹೈಡ್ರೋಕಾರ್ಬನ್ಸ್, ಕೋಲ್, ಬೆಡ್, ಮೀಥೇನ್ ಅಂಡ್ ಶೇಲ್ ಗ್ಯಾಸ್ ಮತ್ತೆ ಆಯಿಲ್, ಇದನ್ನು ಕೂಡ ನಾವು ಈ ಒಂದು ಮಿನರಲ್ ಆಯಿಲ್ಸ್ ಅಂಡರ್ ಅಲ್ಲಿ ಡಿಫೈನ್ ಮಾಡಬಹುದು ಅಂತ ಹೇಳಿದ್ದಾರೆ. ಸೊ ಅದೇ ರೀತಿ ಈ ಮಿನರಲ್ ಆಯಿಲ್ಸ್ ಅಂಡರ್ ಅಲ್ಲಿ ಯಾವ್ದು ಬರೋದಿಲ್ಲ ಅಂತ ಹೇಳಿದ್ರೆ, ಅಂದ್ರೆ ಮಿನರಲ್ ಆಯಿಲ್ಸ್ ಇಂದ ಹೊರಗಡೆ ಯಾವ್ದನ್ನ ಇಟ್ಟಿದ್ದಾರೆ ಅಥವಾ ಎಕ್ಸ್ಕ್ಲೂಡ್ ನ ಯಾವ್ದು ಮಾಡಿದ್ದಾರೆ. ಸೊ ಇಲ್ಲೇನ್ ಗೊತ್ತಾಯ್ತು ನಮ್ಗೆ, ಮಿನರಲ್ ಆಯಿಲ್ಸ್ ಅಂದ್ರೆ ನ್ಯಾಚುರಲ್ ಗ್ಯಾಸ್ ಮತ್ತೆ ಪೆಟ್ರೋಲಿಯಂ ಜೊತೆಗೆ ಹೈಡ್ರೋಕಾರ್ಬನ್, ಕೋಲ್ ಮತ್ತೆ ಬೆಡ್ ಮೀಥೇನ್, ಶೇಲ್ ಗ್ಯಾಸ್ ಅಥವಾ ಆಯಿಲ್ಸ್ ಗಳನ್ನ ಕೂಡ ಇನ್ಕ್ಲೂಡ್ ಮಾಡ್ತೀವಿ ಅಂತ. ಬಟ್ ಈ ಮಿನರಲ್ ಆಯಿಲ್ ಇಂದ ಹೊರಗಡೆ ಯಾವ್ದನ್ನ ಇಟ್ಟಿದ್ದಾರೆ ಅಂದ್ರೆ ಎಕ್ಸ್ಕ್ಲೂಡ್ ಯಾವ್ದನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಕೋಲ್, ಲಿಗ್ನೈಟ್ ಮತ್ತೆ ಹೇಲಿಯಂ ಈ ಮೂರನ್ನು ಕೂಡ ಹೊರಗಡೆ ಇಟ್ಟಿದ್ದಾರೆ. ಸೊ ಈ ಮೂರು ಯಾವ್ದ್ರ ಅಂಡರ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಪೆಟ್ರೋಲಿಯಂ ಅಥವಾ ಕೋಲ್, ಇದು ಫಾಲ್ ಅಂಡರ್ ಮಿನರಲ್ಸ್ ಡೆವಲಪ್ಮೆಂಟ್ ಅಂಡ್ ಮೈನ್ಸ್ ಅಂಡ್ ಮಿನರಲ್ ಡೆವಲಪ್ಮೆಂಟ್ ಅಂಡ್ ರೆಗ್ಯುಲೇಷನ್ ಆಕ್ಟ್ 1957 ಇದ್ರ ಅಂಡರ್ ಅಲ್ಲಿ ಬರುತ್ತೆ. ಇದು ಯಾವುದೇ ರೀತಿಯಲ್ಲೂ ಕೂಡ ನಮ್ಗೆ ಆಯಿಲ್ ಫೀಲ್ಡ್ ಅಮೆಂಡ್ಮೆಂಟ್ ಆಕ್ಟ್ ಅಂಡರ್ ಅಲ್ಲಿ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಗೆ ಪೆಟ್ರೋಲಿಯಂ, ಕೋಲ್ ಇದೆಲ್ಲ ಬಂದ್ಬಿಟ್ಟು ಯಾವ್ದ್ರಲ್ಲಿ ಬರುತ್ತೆ? ಮೈನ್ಸ್ ಅಂಡ್ ಮಿನರಲ್ಸ್ ಡೆವಲಪ್ಮೆಂಟ್ ಅಂಡ್ ರೆಗ್ಯುಲೇಷನ್ ಆಕ್ಟ್ 1957 ಅಂಡರ್ ಅಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಮಿನರಲ್ ಆಯಿಲ್ಸ್ ಗೆ ಹೊಸ ಡೆಫಿನೇಷನ್ಸ್ ನೇ ಕೊಟ್ಟಿದ್ದಾರೆ, ಯಾವ್ದು ಇನ್ಕ್ಲೂಡ್ ಆಗುತ್ತೆ ಮತ್ತೆ ಯಾವ್ದನ್ನ ಎಕ್ಸ್ಕ್ಲೂಡ್ ಮಾಡ್ಬೋದು ಅಂತ. ನೆಕ್ಸ್ಟ್ ಮೈನಿಂಗ್ ಟು ಪೆಟ್ರೋಲ್ ಲೀಸ್. ಸೊ ಮುಂಚೆ ಮೈನಿಂಗ್ ಲೀಸ್ ಅಂತ ಕರಿತಾ ಇದ್ವಿ, ಬಟ್ ಇವಾಗ ಆ ಮೈನಿಂಗ್ ಲೀಸ್ ನ ರೀಪ್ಲೇಸ್ ಮಾಡಿಬಿಟ್ಟು ಪೆಟ್ರೋಲಿಯಂ ಲೀಸ್ ಆಗಿ ತಗೊಂಡ್ಬಂದಿದ್ದಾರೆ. ಪೆಟ್ರೋಲಿಯಂ ಲೀಸ್ ಅಂತ ರೀಪ್ಲೇಸ್ ಮಾಡಿಬಿಟ್ಟು ಅದಕ್ಕೆ ಹೊಸ ಆಕ್ಟಿವಿಟೀಸ್ ಗಳನ್ನ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಯಾವ್ದೆಲ್ಲ ಪೆಟ್ರೋಲಿಯಂ ಲೀಸ್ ಅಂಡರ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಎಕ್ಸ್ಪ್ಲೋರೇಷನ್, ಪ್ರೊಡಕ್ಷನ್ ಮತ್ತೆ ಡಿಸ್ಪೋಸಲ್ ಆಫ್ ಮಿನರಲ್ಸ್ ಆಯಿಲ್ಸ್, ಇದಿಷ್ಟು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಆಕ್ಟಿವಿಟೀಸ್ ಗಳನ್ನ ಪೆಟ್ರೋಲಿಯಂ ಲೀಸ್ ಅಂಡರ್ ಅಲ್ಲಿ. ಸೊ ಇದಿಷ್ಟು ಹೊಸ ಫೀಚರ್ಸ್ ಆಯಿಲ್ ಫೀಲ್ಡ್ ಅಮೆಂಡ್ಮೆಂಟ್ ಬಿಲ್ 2024 ಅಲ್ಲಿ ತಗೊಂಡ್ಬಂದಿರೋದು. ಸೊ ಯಾಕೆ ಈ ಚೇಂಜಸ್ ನ ಮಾಡ್ತಾ ಇದ್ದಾರೆ? 1948 ಅಲ್ಲಿ ಇದ್ದಂತಹ ಆಕ್ಟ್ ಅನ್ನ ಇವಾಗ ಯಾಕೆ ಚೇಂಜ್ ಮಾಡ್ತಾ ಇದ್ದಾರೆ? ವೈ? ಬಿಕಾಸ್ ಈಗ ಆಕ್ಟ್ ಅನ್ನ ಚೇಂಜ್ ಮಾಡೋದು ತುಂಬಾನೇ ಇಂಪಾರ್ಟೆಂಟು. ಬಿಕಾಸ್ ಪ್ರೈವೇಟ್ ಇನ್ವೆಸ್ಟರ್ಸ್ ನ
ಎನ್ಕರೇಜ್ ಮಾಡೋದಕ್ಕೆ ಅಥವಾ ಇನ್ಕ್ರೀಸ್ ಮಾಡೋದಕ್ಕೆ. ಅದೇ ರೀತಿ ನಮ್ಮ ಡೊಮೆಸ್ಟಿಕ್ ಎಕಾನಮಿ ಏನಿದೆ ಅದನ್ನ ಬೂಸ್ಟ್ ಮಾಡ್ಲಿಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಇಲ್ಲಿ ಸೆಂಟ್ರಲ್ ಗವರ್ಮೆಂಟ್ಗೆ ಜಾಸ್ತಿ ರೈಟ್ಸ್ ಇರೋದ್ರಿಂದ ನ್ಯಾಚುರಲ್ ಆರ್ ರಿನ್ಯೂವೇಬಲ್ ಎನರ್ಜಿಯನ್ನ ಪ್ರಮೋಟ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಇದಿಷ್ಟು ಇಂಪಾರ್ಟೆನ್ಸ್ ಈ ಒಂದು ಆಕ್ಟ್ ನ ತಗೊಂಡ್ಬರ್ತಿರೋದ್ರಿಂದ ಅಥವಾ ಈ ಒಂದು ಅಮೆಂಡ್ಮೆಂಟ್ ಅಥವಾ ಚೇಂಜಸ್ ನ ಮಾಡಿರೋದ್ರಿಂದ. ಅದೇ ರೀತಿ ನಮ್ಗೆಲ್ರಿಗೂ ಗೊತ್ತಿದೆ ರಿಲಿಯನ್ಸ್, ನಮ್ಗೆ ಪೆಟ್ರೋಲಿಯಂ ಅಥವಾ ಮಿನರಲ್ ಆಯಿಲ್ಸ್ ಅಂದಿದ್ ಕೂಡಲೇ, ಆಯಿಲ್ ಪ್ರಾಡಕ್ಟ್ಸ್ ಅಂದಿದ್ ಕೂಡಲೇ ನೆನಪಾಗೋದು ಒಂದೇ ಕಂಪನಿ ರಿಲಿಯನ್ಸ್. ಸೊ ಆ ರಿಲಿಯನ್ಸ್ ನ ಅವಾಯ್ಡ್ ಮಾಡ್ಬಿಟ್ಟು ಬೇರೆ ಬೇರೆ ಇನ್ವೆಸ್ಟರ್ಸ್ಗೂ ಕೂಡ ಆಪರ್ಚುನಿಟಿನ ಕೊಡ್ಬೇಕು ಅನ್ನೋದು ಈ ಒಂದು ಬಿಲ್ಲಿನ ಮೇನ್ ಫೀಚರ್ಸ್ ಆಗಿದೆ. ಅದ್ರದ್ದು ಇಂಪಾರ್ಟೆನ್ಸ್ ಕೂಡ ಇದನ್ನ ಎಕ್ಸಾಮ್ ಅಲ್ಲಿ ಹೇಳಿದ್ರೆ ಇದನ್ನ ಇಂಪಾರ್ಟೆನ್ಸ್ ಅಥವಾ ಅದರಿಂದ ಔಟ್ಕಮ್ಸ್ ಏನು, ಯಾಕೆ ಈ ಬಿಲ್ ನ ಚೇಂಜ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಯೂಸರ್ಸ್ ನ ಇದನ್ನ ಲಿಸ್ಟ್ ಮಾಡ್ಬೋದಾಗತ್ತೆ. ನೆಕ್ಸ್ಟ್ PME ವಿದ್ಯಾ. So why PME Vidya in news? Why? Because ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಇರುವಂತಹ ಒಂದು ಚಾನೆಲ್ ನ PME ವಿದ್ಯಾ ಅಂಡರ್ ಅಲ್ಲಿ ಲಾಂಚ್ ಮಾಡಿದ್ದಾರೆ ನ್ಯೂ ಡೆಲ್ಲಿಯಲ್ಲಿ. ಸೈನ್ ಲ್ಯಾಂಗ್ವೇಜ್. ಸೊ ಸೈನ್ ಲ್ಯಾಂಗ್ವೇಜ್ ಅಂದಿದ್ ಕೂಡಲೇ ನಮಗ್ ನೆನಪಾಗತ್ತೆ ಯಾರಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ, ಯಾರು ಕಿವಿ ಕೇಳಿಸೋದಿಲ್ಲ ಮತ್ತೆ ಮಾತು ಬರೋದಿಲ್ಲ ಅಲ್ಲ, ಅವ್ರಿಗೆ ಹೆಲ್ಪ್ ಆಗೋದಕ್ಕೋಸ್ಕರ ಚಾನೆಲ್ ನಂಬರ್ 31 ನ ಲಾಂಚ್ ಮಾಡಿದ್ದಾರೆ ನ್ಯೂ ಡೆಲ್ಲಿಯಲ್ಲಿ. ಸೊ ಯಾರು ಲಾಂಚ್ ಮಾಡಿರೋದು? ಮಿನಿಸ್ಟ್ರಿ ಆಫ್ ಎಜುಕೇಶನ್. ಸೊ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಂಡರ್ ಅಲ್ಲಿ ಇಂಡಿಯನ್ ಸೈನ್ ಲ್ಯಾಂಗ್ವೇಜ್ ಚಾನೆಲ್ ನಂಬರ್ 31 ನ PME ವಿದ್ಯಾ 24/7 ಗೋಸ್ಕರ ಲಾಂಚ್ ಮಾಡಿದೆ. ಸೊ ಏನು PME ವಿದ್ಯಾ? PME ವಿದ್ಯಾದ ಏಮ್ ಏನು? ಇದ್ರದ್ದು ಏಮ್ ಏನು ಅಂತ ಹೇಳಿದ್ರೆ ಡಿಜಿಟಲ್ ಡಿವೈಡ್ ಅನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈ ಒಂದು PME ವಿದ್ಯಾನ ಲಾಂಚ್ ಮಾಡಿದೀವಿ. ಯಾವಾಗ? 2020 ಅಲ್ಲಿ. ಸೊ 2020 ಅಲ್ಲಿ ಆಸ್ ಅ ಪಾರ್ಟ್ ಆಫ್ ಆತ್ಮನಿರ್ಭರ್ ಭಾರತ್. ಆತ್ಮನಿರ್ಭರ್ ಭಾರತ್ ಏನ್ ಲಾಂಚ್ ಮಾಡಿದ್ವಿ ಕೊರೋನಾ ಟೈಮ್ ಅಲ್ಲಿ, ಅದ್ರ ಪಾರ್ಟ್ ಆಗಿ ಅಥವಾ ಅದರ ಅಂಡರ್ ಅಲ್ಲಿ ನಾವು PME ವಿದ್ಯಾನ 2020 ಲಾಂಚ್ ಮಾಡಿರ್ತೀವಿ. ಯಾಕೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ನಮ್ಗೆ ಡಿಜಿಟಲ್ ಸ್ಕೂಲ್ಸ್ಗಳು ಅಥವಾ ಆನ್ಲೈನ್ ಕ್ಲಾಸಸ್ಗಳು ಜಾಸ್ತಿ ಆಗಿತ್ತು. ಸೊ ಆನ್ಲೈನ್ ಕ್ಲಾಸಸ್ಗಳನ್ನ ಇನ್ನೂ ಕೂಡ ಎಲ್ಲಿ ಎವ್ರಿ ಕಾರ್ನರ್ ಆಫ್ ಇಂಡಿಯಾ ರೀಚ್ ಆಗ್ಬೇಕು ಅಂತ ಹೇಳ್ಬಿಟ್ಟು PME ವಿದ್ಯಾನ ಡಿಜಿಟಲ್ ಡಿವೈಡ್ ಏನಾಗ್ತಿದೆ ಅದನ್ನ ಅವಾಯ್ಡ್ ಮಾಡ್ಬೇಕು ಅಂದ್ಬಿಟ್ಟು PME ವಿದ್ಯಾನ ಲಾಂಚ್ ಮಾಡ್ತಾರೆ. ಸೊ ಅದ್ರದ್ದು ಮೇನ್ ಇಂಪಾರ್ಟೆಂಟ್ ಬ್ರಿಡ್ಜಿಂಗ್ ದ ಡಿಜಿಟಲ್ ಡಿವೈಡ್ ಅಂಡ್ ಎನ್ಶೂರಿಂಗ್ ಇನ್ಕ್ಲೂಸಿವ್ ಕ್ವಾಲಿಟಿ ಎಜುಕೇಶನ್ ಫಾರ್ ಆಲ್. ಸೊ ಇಲ್ಲಿ ತನಕ ಸೈನ್ ಲ್ಯಾಂಗ್ವೇಜ್ ನ ಯೂಸ್ ಮಾಡ್ಬಿಟ್ಟು ಚಾನೆಲ್ ಇರಲಿಲ್ಲ PME ವಿದ್ಯಾ ಅಂಡರ್ ಅಲ್ಲಿ. ಸೊ ಇವಾಗ PME ವಿದ್ಯಾ ಅಂಡರ್ ಅಲ್ಲಿ ಸೈನ್ ಲ್ಯಾಂಗ್ವೇಜ್ ಕೂಡ ಹೊಸ ಚಾನೆಲ್ ಬಂದಿದೆ. ಸೊ ಇದನ್ನ ಲಾಂಚ್ ಮಾಡಿದಾಗ ವಿ ಹ್ಯಾವ್ ಓನ್ಲಿ 12 ಚಾನೆಲ್ಸ್. ಆ 12 ಚಾನೆಲ್ ಅನ್ನೇ ಕಂಪ್ಲೀಟ್ ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 12th ಸ್ಟ್ಯಾಂಡರ್ಡ್ ತನಕ ಏನೆಲ್ಲ ಬೇಕು, ಯಾವ್ದೆಲ್ಲ ಕಾನ್ಸೆಪ್ಟ್ ಬೇಕು ಅದನ್ನ ಪ್ರತಿಯೊಬ್ಬರಿಗೂ ರೀಚ್ ಆಗ್ಬೇಕು. ಬರೀ ಸ್ಟೂಡೆಂಟ್ಸಿಗೆ ಅಷ್ಟೇ ಅಲ್ಲ, ಈವನ್ ಎಜುಕೇಟರ್ಸ್ ಕೂಡ ಹೆಲ್ಪ್ ಆಗೋ ತರ ಲಾಂಚ್ ಮಾಡಿದ್ರು. ಈಗ ಅಟ್ ಪ್ರೆಸೆಂಟ್ 200 ಚಾನೆಲ್ಸ್ ಈ ಒಂದು PME ವಿದ್ಯಾ ಲಾಂಚ್ ಮಾಡಿದೆ. ಸೊ ಇದರಿಂದ ಪ್ರತಿಯೊಬ್ಬರಿಗೂ ಕೂಡ ಎಜುಕೇಶನ್ ಸಿಗೋದು ಈಸಿ ಕೂಡ ಆಗ್ತಾ ಇದೆ, ಮತ್ತೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಸಿಗ್ತಾ ಇದೆ. ಅಂಡ್ ನಮ್ಗೆ ಈಗ ಒಂದು ಮನೆ ಇದೆ, ಮನೆಯಿಂದ ಸ್ಕೂಲ್ ಒಂದು 20 ಕಿಲೋಮೀಟರ್ಸ್ ಇದೆ ಅಂತ ಹೇಳಿದ್ರೆ ಅಲ್ಲಿಗೂ ಹೋಗಿ ಬರೋದು ಪ್ರಾಬ್ಲಮ್ ಆಗತ್ತೆ ಅಂತ ಹೇಳ್ಬಿಟ್ಟು ಡಿಜಿಟಲ್ ನ ಪ್ರಮೋಟ್ ಕೂಡ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನೆಲ್ಲ ಹೆಲ್ಪ್ ಆಗತ್ತೆ ಅಂತ ಹೇಳಿದ್ರೆ ಮಲ್ಟಿ ಮೋಡ್ ಆಕ್ಸೆಸ್ ಟು ಎಜುಕೇಶನ್ ಥ್ರೂ ಡಿಜಿಟಲ್. ಸೊ ಡಿಜಿಟಲ್, ಆನ್ಲೈನ್ ಮತ್ತೆ ಆನ್ ಏರ್ ಪ್ಲಾಟ್ಫಾರ್ಮ್ ನ ಕೂಡ ಲಾಂಚ್ ಮಾಡ್ತಾ ಇದ್ದಾರೆ ಟು ಮಿನಿಮೈಸ್ ಲರ್ನಿಂಗ್ ಲಾಸಸ್. ಸೊ ಪ್ರತಿಯೊಬ್ಬರಿಗೂ ಕೂಡ ಲರ್ನಿಂಗ್ ಲಾಸಸ್ ನ ಎಲ್ಲರಿಗೂ ಕೂಡ ಮಿನಿಮೈಸ್ ಮಾಡೋದಕ್ಕೆ
ಯಾರೆಲ್ಲ ಕಲಿಯೋದ್ರಲ್ಲಿ ಅವ್ರಿಗೆ ಲಾಸ್ ಆಗ್ತಾ ಇದೆ ಅವರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗದೆ ಇರೋ ರೀತಿ ರೀಚ್ ಆಗೋದಕ್ಕೋಸ್ಕರ PM-eVidyaನ ಲಾಂಚ್ ಮಾಡಿದೀವಿ. ಸೊ ಇದರಲ್ಲಿ ಒಂದಷ್ಟು ಕಾಂಪೋನೆಂಟ್ಸ್ ಇದೆ. ಸೊ ಏನೆಲ್ಲ ಕಾಂಪೋನೆಂಟ್ಸ್ ಗಳನ್ನ ತಗೊಂಡ್ಬಂದಿದೀವಿ, ಯಾಕೆ ತಗೊಂಡ್ಬಂದಿದೀವಿ ಅಂತ ನೋಡ್ಕೊಳ್ಳೋಣ. ಇಲ್ಲಿ ದೀಕ್ಷಾ ಫಸ್ಟ್ ಕಾಂಪೋನೆಂಟ್ ಬಂದ್ಬಿಟ್ಟು ದೀಕ್ಷಾ, ದಟ್ ಇಸ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಸ್ಕೂಲ್ ಎಜುಕೇಶನ್. ಸೊ ಯಾಕೆ ದೀಕ್ಷಾ ಅನ್ನುವಂತಹ ಪ್ಲಾಟ್ಫಾರ್ಮ್ ನ ತಗೊಂಡ್ಬಂದಿದ್ದು? ದೀಕ್ಷಾ ಪ್ಲಾಟ್ಫಾರ್ಮ್ ಇಂದ ನಾವು ಒನ್ ನೇಷನ್ ಒನ್ ಎಜುಕೇಶನ್, ಪ್ರಮೋಟ್ ಮಾಡ್ಬೋದು. ಅದೇ ರೀತಿ ಹೈ ಕ್ವಾಲಿಟಿ ಕಂಟೆಂಟ್ ಮತ್ತೆ QR ಕೋಡೆಡ್ ಎನರ್ಜೈಸ್ಡ್ ಟೆಕ್ಸ್ಟ್ ಬುಕ್ಸ್ ಗಳನ್ನ ಆಲ್ ಗ್ರೇಡ್ಸ್ ಸ್ಕೂಲ್ಗಳಿಗೂ ಕೂಡ ಕೊಡ್ಬೋದಾಗತ್ತೆ. ಇದು ಯೂಶಲಿ ಫಸ್ಟ್ ಟು 9th ಸ್ಟ್ಯಾಂಡರ್ಡ್ ತನಕ ತಗೊಂಡ್ಬಂದಿದ್ದಾರೆ. ಸೊ ಇದರಲ್ಲಿ ಒನ್ ನೇಷನ್ ಒನ್ ಎಜುಕೇಶನ್ ನ ಪ್ರಮೋಟ್ ಮಾಡ್ಬೋದು, ಒನ್ ನೇಷನ್ ಡಿಜಿಟಲ್ ಪ್ಲಾಟ್ಫಾರ್ಮ್ ನ ಕೂಡ ನಾವು ಪ್ರಮೋಟ್ ಮಾಡ್ಬೋದು ಅನ್ನೋದು ದೀಕ್ಷಾ ಕಾಂಪೋನೆಂಟ್ ಅಂಡರ್ ಅಲ್ಲಿ ತಗೊಂಡ್ಬರ್ತಿರೋದು. ಅದೇ ರೀತಿ ಸ್ವಯಂ, ದಟ್ ಇಸ್ ಸ್ಟಡಿ ವೆಬ್ಸ್ ಟು ಆಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆಸ್ಪೈರಿಂಗ್ ಮೈಂಡ್ಸ್. ಸೊ ಥ್ರೂ ದಿಸ್ ನಾವು ಯಾರೆಲ್ಲ ಹೈಯರ್ ಎಜುಕೇಶನ್ ನ ಮಾಡ್ತಾ ಇದ್ದಾರೆ ಅವರಿಗೆ ಕ್ರೆಡಿಟ್ ಸಿಸ್ಟಮ್ ಸಪೋರ್ಟ್ ನ ಕೊಡ್ತಾ ಇದ್ದೀವಿ. ಹೈಯರ್ ಎಜುಕೇಶನ್ ಮಾಡೋರ್ಗೆ ಬರೀ ಡಿಜಿಟಲ್ ಥ್ರೂ ನಾವು ಕ್ಲಾಸಸ್ ಮಾತ್ರ ಅಲ್ಲ, ಈವನ್ ಕ್ರೆಡಿಟ್ ಸಪೋರ್ಟ್ ನ ಕೂಡ ನಾವು ಈ ಒಂದು ಸ್ವಯಂ ಅಂಡರ್ ಅಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಇಟ್ ಈಸ್ ಅ ನ್ಯಾಷನಲ್ MOOC ಪ್ಲಾಟ್ಫಾರ್ಮ್, ಮ್ಯಾಸಿವ್ ಆನ್ಲೈನ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಕೂಡ ಆಗಿದೆ. ನೆಕ್ಸ್ಟ್ ಇವಾಗ ಕರೆಂಟ್ಲಿ ನಾವು ಫ್ಯಾಕ್ಟ್ ಅನ್ನ ನೋಡ್ಕೊಬೇಕಂತ ಹೇಳಿದ್ರೆ ಓವರ್ 10,000 ಕೋರ್ಸಸ್ ಆರ್ ಅವೈಲೇಬಲ್. ಈ ಒಂದು ಸ್ವಯಂ ಪ್ಲಾಟ್ಫಾರ್ಮ್ ಅಂಡರ್ ಅಲ್ಲಿ 10,000 ಕೋರ್ಸಸ್ ಇದೆ ವಿತ್ 4.1 lakh ಸ್ಟೂಡೆಂಟ್ಸ್ ಎನ್ರೋಲ್ಡ್ ಫಾರ್ NCERT ಕೋರ್ಸಸ್. ಸೊ NCERT ಕ್ಲಾಸಸ್ ಏನಿದೆ ಅದಕ್ಕೆ ಎಷ್ಟು ಜನ ಎನ್ರೋಲ್ ಮಾಡ್ಕೊಂಡಿದ್ದಾರೆ? 4.1 lakh ಸ್ಟೂಡೆಂಟ್ಸ್ ಗಳು ಎನ್ರೋಲ್ ಮಾಡ್ಕೊಂಡಿದ್ದಾರೆ. ಈ ಸ್ವಯಂ ಪೋರ್ಟಲ್ ಬಗ್ಗೆ ಇನ್ನೂ ಕೂಡ ಅಷ್ಟು ಅವೇರ್ನೆಸ್ ಇಲ್ಲ. ಸೊ ಅವೇರ್ನೆಸ್ ಇನ್ನೂ ಕೂಡ ಜಾಸ್ತಿ ಆದ್ರೆ ಈ ಸ್ವಯಂ ಪೋರ್ಟಲ್ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗುತ್ತೆ, ಎಸ್ಪೆಷಲಿ ಫಸ್ಟ್ ಟು 12th ಸ್ಟ್ಯಾಂಡರ್ಡ್ಗೆ ಮತ್ತೆ ಹೈಯರ್ ಎಜುಕೇಶನ್ ಇರೋರ್ಗೆ ಕ್ರೆಡಿಟ್ ಸಪೋರ್ಟಿಗೂ ಕೂಡ ಹೆಲ್ಪ್ ಆಗತ್ತೆ. ನೆಕ್ಸ್ಟ್ ರೇಡಿಯೋ ಕಮ್ಯುನಿಟಿ ರೇಡಿಯೋ ಅಂಡ್ CBSE ಪಾಡ್ಕಾಸ್ಟ್. ಸೊ ಇದ್ರಲ್ಲಿ ಏನಕ್ಕೆ ರೇಡಿಯೋ ಪ್ರಮೋಷನ್ ನ ಯಾಕೆ ಮಾಡ್ಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾರ್ತ್ ಈಸ್ಟರ್ನ್ ರೀಜನ್ಗೆ ಹೋದ್ರೆ ಅಥವಾ ಯಾವ್ದಾದ್ರು ಕರ್ನಾಟಕದಲ್ಲೇ ಯಾವ್ದಾದ್ರು ಒಂದು ಹಳ್ಳಿಗೆ ಹೋದ್ರೆ ಅಲ್ಲೇನಿರುತ್ತೆ, ಟಿವಿ ಚಾನೆಲ್ಸ್ ಇರೋದಿಲ್ಲ. ಅಥವಾ ಕೆಲವೊಂದು ಮಾರ್ಜಿನಲೈಸ್ಡ್ ಸೆಕ್ಷನ್ ಆಫ್ ದ ಸೊಸೈಟಿ ಅಂತ ತಗೊಂಡ್ರೆ ಅವ್ರಿಗೆ ಟಿವಿಯನ್ನ ತಗೊಳ್ಳೋ ಅಂತಹ ಎಬಿಲಿಟಿ ಕೂಡ ಇರೋದಿಲ್ಲ. ಸೊ ಅಂತವ್ರಿಗೋಸ್ಕರ ಎಲ್ಲೆಲ್ಲ ಇಂಟರ್ನೆಟ್ ಅವೈಲೇಬಲ್ ಇರೋದಿಲ್ಲ, ಈಗ ಆನ್ಲೈನ್ ಕ್ಲಾಸ್ ನ ಕೇಳ್ಬೋದು ಅಂದ್ರೆ ನಮ್ಗೆ ಮೊಬೈಲ್ ಅಥವಾ ಸಿಸ್ಟಮ್ ಯಾವ್ದಾದ್ರು ಒಂದು ಬೇಕೇ ಬೇಕು, ಅದ್ರ ಜೊತೆಗೆ ವೈಫೈ ಅಥವಾ ಇಂಟರ್ನೆಟ್ ಫೆಸಿಲಿಟಿ ಅಂತೂ ಇರಲೇಬೇಕು. ಸೊ ಎಲ್ಲಿ ನಮ್ಗೆ ವೈಫೈ ಮತ್ತೆ ಇಂಟರ್ನೆಟ್ ಫೆಸಿಲಿಟಿ ಇರೋದಿಲ್ಲ, ಯಾರಿಗೆ ಫೋನ್ ಅಥವಾ ಲ್ಯಾಪ್ಟಾಪ್ಸ್ ಗಳನ್ನ ಬೈ ಮಾಡುವಂತಹ ಕೆಪಾಸಿಟಿ ಇರೋದಿಲ್ಲ, ಅಂತವ್ರಿಗೋಸ್ಕರ ರೇಡಿಯೋ, ಕಮ್ಯುನಿಟಿ ರೇಡಿಯೋ, CBSE ಪಾಡ್ಕಾಸ್ಟ್ ಗಳನ್ನ ತಗೊಂಡ್ಬರ್ತಾ ಇದ್ದಾರೆ. ಅದನ್ನ ನಾವು ಶಿಕ್ಷಾವಾಣಿ ಅಂತ ಹೇಳಿ ಕರಿತೇವೆ. ಸೊ ಥ್ರೂ ದಿಸ್ ವೈಡರ್ ಆಡಿಯನ್ಸ್ ನ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಇದರಿಂದ ಪ್ರತಿಯೊಬ್ಬರಿಗೂ ಇಂಡಿಯಾದ ಪ್ರತಿಯೊಂದು ಕಾರ್ನರ್ ಆಫ್ ದ ಸ್ಟೂಡೆಂಟ್ಸ್ಗೆ ಯಾರಿಗೆಲ್ಲ ಲರ್ನಿಂಗ್ ನ ಯಾರಿಗೆಲ್ಲ ಕಲಿಬೇಕು ಅಂತ ಆಸಕ್ತಿ ಇರುತ್ತೆ ಅವ್ರನ್ನ ರೀಚ್ ಮಾಡೋದಕ್ಕೆ ಈಸಿ ಆಗ್ತಾ ಇದೆ. ಅದೇ ರೀತಿ ಈ ಕಂಟೆಂಟ್ ಫಾರ್ ಟೀಚರ್ಸ್. ಸೊ ಇಲ್ಲಿ ಈ ಕಂಟೆಂಟ್ ಫಾರ್ ಟೀಚರ್ಸ್ ಅಲ್ಲಿ ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ, ಮತ್ತೆ ಆಡಿಯೋ ಬುಕ್ಸ್ ಇರುತ್ತೆ, ಅದ್ರ ಜೊತೆಗೆ ಆಕ್ಟಿವಿಟೀಸ್ಗಳು, ನಾಲೆಡ್ಜ್ ಅನ್ನ ಎನ್ಹಾನ್ಸ್ ಮಾಡೋದಕ್ಕೆ ಆಕ್ಟಿವಿಟೀಸ್ ಲೈಕ್ ಕ್ವಿಜಸ್. ಸೊ ಈ ತರದನ್ನೆಲ್ಲ ಈ ಕಂಟೆಂಟ್ ಫಾರ್ ಟೀಚರ್ ಅನ್ನುವಂತಹ ಇನಿಷಿಯೇಟಿವ್ ಮೂಲಕ
ತಗೊಂಡ್ಬರ್ತಾ ಇದ್ದಾರೆ. ಸೊ ಟೀಚರ್ಸ್ ಮತ್ತೆ ಸ್ಟೂಡೆಂಟ್ ಇಬ್ರಿಗೂ ಕೂಡ ಬೆಟರ್ ಕೋಆರ್ಡಿನೇಷನ್ ಇರಬೇಕು, ಒನ್ ಮಾತಾಡೋದಕ್ಕೆ ಅವ್ರಿಗೆ ಹೆಲ್ಪ್ ಆಗ್ಬೇಕು. ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ಡೌಟ್ ಸಾಲ್ವಿಂಗ್ ಸೆಷನ್ಸ್ ಕೂಡ ಇದರಲ್ಲಿ ಇನ್ಕ್ಲೂಡ್ ನ ಮಾಡ್ಕೊಂಡಿದ್ದಾರೆ. ಸೊ ಇದಿಷ್ಟು ಕಾಂಪೋನೆಂಟ್ ಆಫ್ ಪ್ರಿಯಂ ಇ ವಿದ್ಯಾ ಅಂಡರ್ ಅಲ್ಲಿ. ನೆಕ್ಸ್ಟ್ ಸ್ನೇಕ್ಸ್ ಬೈಟ್. ಸೊ ಕರ್ನಾಟಕದಲ್ಲಿ ನಾವು ಆಲ್ರೆಡಿ ಸ್ನೇಕ್ಸ್ ಬೈಟ್ಸ್ ನ ನೋಟಿಫಿಯಬಲ್ ಡಿಸೀಸ್ ಅಂತ ಹೇಳಿ ತಗೊಂಡ್ಬಂದಿದೀವಿ. ಅದೇ ರೀತಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಏನ್ ಮಾಡಿದೆ, ನೋಟಿಫಿಯಬಲ್ ಡಿಸೀಸ್ ಅಂತ ಹೇಳಿ ಸ್ನೇಕ್ ಬೈಟ್ಸ್ ಗಳನ್ನ ತಗೊಂಡ್ಬರ್ಬೇಕು ಅಂತ ಎಂಟೈರ್ ಆಲ್ ಓವರ್ ಇಂಡಿಯಾದಲ್ಲಿ ಅನೌನ್ಸ್ ನ ಮಾಡಿದೆ. ಪ್ರತಿಯೊಂದು ಸ್ಟೇಟ್ಸ್ ಗಳು ಕೂಡ ಸ್ನೇಕ್ ಬೈಟ್ ನ ನೋಟಿಫಿಯಬಲ್ ಡಿಸೀಸ್ ಅಂತ ಹೇಳಿ ತಗೋಬರ್ಬೇಕು ಅಂತ. ಸೊ ವಾಟ್ ಇಸ್ ನೋಟಿಫಿಯಬಲ್ ಡಿಸೀಸ್? ಸೊ ನೋಟಿಫಿಯಬಲ್ ಡಿಸೀಸ್ ಅಂತ ಹೇಳಿದ್ರೆ likely to causes outbreaks, results in fatalities or require immediate public health actions are classified as notifiable disease. So ಸಡನ್ ಆಗಿ ನಾವು ಏನು ಡಿಸೀಸ್ ಕ್ರಿಯೇಟ್ ಆಗ್ತಿದೆ ಅದಕ್ಕೆ ಸಡನ್ ಆಗಿ ನಾವು ರಿಯಾಕ್ಟ್ ಮಾಡಬೇಕು, ಸಡನ್ ಮೆಡಿಸಿನ್ಸ್ ನ ಕೊಡ್ಬೇಕು, ಔಟ್ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ, ಅದರಿಂದ ಡೆತ್ ಗಳು ಜಾಸ್ತಿ ಆಗ್ತಾ ಇರುತ್ತೆ. ಆ ತರ ಡಿಸೀಸಸ್ ಗಳನ್ನ ನಾವು ನೋಟಿಫಿಯಬಲ್ ಡಿಸೀಸ್ ಅಂತ ಹೇಳ್ಬಿಟ್ಟು ತಗೊಂಡ್ಬರ್ತಾ ಇದೀವಿ. ಸೊ ಬರೀ ಸ್ನೇಕ್ ಬೈಟ್ ಒಂದೇ ನೋಟಿಫಿಯಬಲ್ ಡಿಸೀಸಾ? ಇಲ್ಲ, ಆಲ್ರೆಡಿ ನೋಟಿಫಿಯಬಲ್ ಡಿಸೀಸ್ ಅಂತ ಹೇಳಿಬಿಟ್ಟು ಕೆಲವೊಂದು ಡಿಸೀಸಸ್ ಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಟುಬ್ಯಾಕ್ಯುಲಾಸಿಸ್, ದಟ್ ಇಸ್ ಟಿಬಿ, HIV ಏಡ್ಸ್, ಕೊಲೆರಾ, ಮಲೇರಿಯಾ ಮತ್ತೆ ಡೆಂಗ್ಯೂ, ಹೆಪಟೈಟಿಸ್, ಈ ತರ ಕೆಲವೊಂದು ಡಿಸೀಸಸ್ ಗಳನ್ನ ನೋಟಿಫಿಯಬಲ್ ಡಿಸೀಸ್ ಅಂತ ಹೇಳಿ ತಗೊಂಡ್ಬಂದಿದ್ದಾರೆ. ಅದೇ ರೀತಿ ಇವಾಗ ಸ್ನೇಕ್ ಬೈಟ್ಸ್ ಗಳನ್ನ ನೋಟಿಫಿಯಬಲ್ ಡಿಸೀಸ್ ಅಂತ ಹೇಳಿ ತಗೊಂಡ್ಬರ್ತಾ ಇದ್ದಾರೆ. ಸೊ ವೈ ನೋಟಿಫಿಯಬಲ್ ಡಿಸೀಸ್? ಅದು ಕೂಡ ಸ್ನೇಕ್ ಬೈಟ್ ನ. ಯಾಕೆ ನೋಟಿಫಿಯಬಲ್ ಡಿಸೀಸಸ್ ಅಂತ ಹೇಳಿದ್ರೆ ಆಲ್ ಓವರ್ ಇಂಡಿಯಾದಲ್ಲಿ ತಗೊಂಡ್ರೆ ಸ್ನೇಕ್ ಬೈಟ್ಸ್ ಇಂದ ಡೆತ್ ಗಳು ಜಾಸ್ತಿ ಆಗ್ತಾ ಇದೆ ಅಂಡ್ ಅದಕ್ಕೆ ಹೆಲ್ತ್ ಕೇರ್ ಫೆಸಿಲಿಟೀಸ್ ಇಲ್ಲ. ಸೊ ಹೆಲ್ತ್ ಕೇರ್ ಸೆಕ್ಟರ್ ಅಲ್ಲಿ, ಪಬ್ಲಿಕ್ ಹೆಲ್ತ್ ಕೇರ್ ಸೆಕ್ಟರ್ ಅಲ್ಲಿ ಪ್ರಾಪರ್ ಆಗಿರುವಂತಹ ಸ್ನೇಕ್ ಬೈಟ್ಗೋಸ್ಕರ ಯಾವ ತರ ನಾವು ಇಮಿಡಿಯೇಟ್ ಆಕ್ಷನ್ಸ್ ನ ತಗೊಬೇಕು ಅನ್ನೋದಕ್ಕೆ ಟ್ರೈನಿಂಗ್ ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮೇನ್ ಇಂಟೆನ್ಷನ್. ಅದಕ್ಕೆ ನೋಟಿಫಿಯಬಲ್ ಡಿಸೀಸ್ ಅಂತ ಮಾಡ್ತಾ ಇರೋದು. ಸೆಕೆಂಡ್ ಇಂಟೆನ್ಷನ್ ಇಸ್ ಪ್ರತಿಯೊಂದು ಸ್ನೇಕ್ ಬೈಟ್ ಗಳನ್ನ ಎಷ್ಟು ಸ್ನೇಕ್ ಬೈಟ್ಸ್ ಇಂದ ಸಾವಾಗ್ತಾ ಇದೆ, ಎಷ್ಟು ಜನಕ್ಕೆ ಕಚ್ತಿದೆ, ಎಷ್ಟು ಜನಕ್ಕೆ ಟ್ರೀಟ್ಮೆಂಟ್ ಸಿಗ್ತಿದೆ ಅನ್ನೋ ರಿಪೋರ್ಟ್ ಅನ್ನ ಕೊಡ್ಬೇಕು ಅನ್ನೋದು ಸೆಕೆಂಡ್ ಇಂಟೆನ್ಷನ್. ಅಂಡ್ ಥರ್ಡ್ ಇಂಟೆನ್ಷನ್ ಅಲೋಕೇಟ್ ಆಂಟಿವೆನಮ್, ಅಂದ್ರೆ ಆಂಟಿವೆನಮ್ಸ್ ಅಂತ ಹೇಳಿದ್ರೆ ಸ್ನೇಕ್ ಬೈಟ್ ಗೆ ಕೊಡುವಂತಹ ಟ್ರೀಟ್ಮೆಂಟ್. ಆಂಟಿವೆನಮ್ ಟ್ರೀಟ್ಮೆಂಟ್ ಪ್ರತಿಯೊಂದು ಹೆಲ್ತ್ ಕೇರ್ ಸೆಂಟರ್ಸ್ ಅಲ್ಲಿ ಮತ್ತೆ ಹೆಲ್ತ್ ಕೇರ್ ವರ್ಕರ್ಸ್ ಕೂಡ ಇದ್ರ ಬಗ್ಗೆ ಅವೇರ್ನೆಸ್ ನ ಸ್ಪ್ರೆಡ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸ್ನೇಕ್ ಬೈಟ್ಸ್ ಗಳನ್ನ ನೋಟಿಫಿಯಬಲ್ ಡಿಸೀಸ್ ಅಂತ ಹೇಳ್ಬಿಟ್ಟು ತಗೊಂಡ್ಬರ್ತಾ ಇದ್ದಾರೆ. ಸೊ ಎಂಟೈರ್ ಇಂಡಿಯಾದಲ್ಲಿ ಎಲ್ಲಿ ಜಾಸ್ತಿ ಸ್ನೇಕ್ ಬೈಟ್ಸ್ ಐ ರಿಸ್ಕ್ ಪೊಸಿಷನ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಬಿಹಾರ್, ಜಾರ್ಖಂಡ್, ಮಧ್ಯಪ್ರದೇಶ್, ಒಡಿಶಾ, ಉತ್ತರ ಪ್ರದೇಶ್, ಆಂಧ್ರ ಪ್ರದೇಶ್, ತೆಲಂಗಾಣ, ರಾಜಸ್ಥಾನ್ ಮತ್ತೆ ಗುಜರಾತ್. ಈ ಸ್ಟೇಟ್ಸ್ ಗಳಲ್ಲಿ ಸ್ನೇಕ್ ಬೈಟ್ಸ್ ಹೈ ರಿಸ್ಕ್ ಆಗಿ ನಾವು ನೋಟಿಫೈನ ಮಾಡ್ತಾ ಇದೀವಿ. ಸೊ ಇದನ್ನ ಅವಾಯ್ಡ್ ಮಾಡೋದಕ್ಕೆ ಏನೆಲ್ಲ ಇನಿಷಿಯೇಟಿವ್ ನ ತಗೊಬಹುದು? ಒಂದು ನೋಟಿಫಿಯಬಲ್ ಡಿಸೀಸ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಬಹುದು. ಸೆಕೆಂಡ್ ಥಿಂಗ್ ಅವೇರ್ನೆಸ್ ನ ಸ್ಪ್ರೆಡ್ ಮಾಡೋದು. ಸೊ ಜನಗಳಿಗೆ ಅವೇರ್ನೆಸ್ ನ ಸ್ಪ್ರೆಡ್ ಮಾಡೋದು. ಥರ್ಡ್ ಥಿಂಗ್ ಬಂದ್ಬಿಟ್ಟು ಸ್ನೇಕ್ಸ್ ಬಗ್ಗೆ ಎಜುಕೇಟ್ ಮಾಡೋದು. ಅಂದ್ರೆ ನಿಮ್ಮ ಸ್ಟೇಟ್ಸ್ ಅಲ್ಲಿ ಅಥವಾ ನಿಮ್ಮ ರೀಜನ್ ಅಲ್ಲಿ ಈ ರೀತಿಯಾದಂತಹ ಸ್ನೇಕ್ಸ್ ಇದೆ, ಆ ಸ್ನೇಕ್ಸ್ ಇಂದ ಬರುವಂತಹ ಪಾಯ್ಸನ್ ಈ ತರ ಇರತ್ತೆ. ಸೊ ನೀವು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಹೋಗ್ಬೇಕು, ಅಥವಾ ಫಸ್ಟ್ ಏಡ್ ನ ಮನೆಯಲ್ಲೇ ಯಾವ ತರ ಮಾಡ್ಕೊಂಡು ಹಾಸ್ಪಿಟಲ್ಗೆ ಹೋಗ್ಬೇಕು. ಇದೆಲ್ಲದನ್ನು ಕೂಡ ಅವೇರ್ನೆಸ್ ನ ಸ್ಪ್ರೆಡ್ ಮಾಡ್ಬೇಕು ಮತ್ತೆ ಜನಗಳಿಗೆ ಎಜುಕೇಟ್ ನ ಮಾಡ್ಬೇಕಾಗತ್ತೆ. ಸೊ ಅಕಾರ್ಡಿಂಗ್ ಟು 2020 ಇಂಡಿಯನ್ ಮಿಲಿಯನ್ ಡೆತ್ ಸ್ಟಡಿ, ಈ ಒಂದು ಇಂಡಿಯನ್ ಮಿಲಿಯನ್ ಡೆತ್ ಸ್ಟಡಿ ಪ್ರಕಾರ 3 to 4 ಮಿಲಿಯನ್ ಕೇಸಸ್ ಜನರೇಟ್ ಆಗ್ತಾ ಇದೆ ಇಂಡಿಯಾದಲ್ಲಿ. ಯಾವ ಕೇಸ್ ಸ್ಟಡಿ ಪ್ರಕಾರ? ಇಂಡಿಯನ್ ಮಿಲಿಯನ್ ಡೆತ್ ಸ್ಟಡಿ. ಇದನ್ನ ನೀವು ಫ್ಯಾಕ್ಚುಯಲ್ಸ್ ಆಗಿ ಯೂಸ್ ಮಾಡಬಹುದು ಎಕ್ಸಾಂಪಲ್ಸ್ ಗಳನ್ನ ಕೊಡೋದಕ್ಕೆ. ಇಂಡಿಯನ್ ಮಿಲಿಯನ್ ಡೆತ್ ಸ್ಟಡಿ ಪ್ರಕಾರ 3 to 4 ಮಿಲಿಯನ್ ಕೇಸಸ್ ಗಳು ಬರ್ತಾ ಇದೆ. ಅದೇ ರೀತಿ 58,000 ಡೆತ್ಸ್ ಕೂಡ ಆಗ್ತಾ ಇದೆ ಅಲೋನ್ ಸ್ನೇಕ್ ಬೈಟ್ಸ್ ಇಂದ. ಸೊ ಇಷ್ಟೆಲ್ಲ ಡೆತ್ ಆಗ್ತಿರೋದ್ರಿಂದ, ಇಷ್ಟೆಲ್ಲ ಕೇಸಸ್ ಗಳು ಬರ್ತಿರೋದ್ರಿಂದ ಸ್ನೇಕ್ ಬೈಟ್ ಅನ್ನೋದು ತುಂಬಾನೇ ಹೆಲ್ತ್ ರಿಸ್ಕ್ ಇರುವಂತದ್ದು ಅಥವಾ ಹೈ ರಿಸ್ಕ್ ಇರುವಂತಹ ಒಂದು ಡಿಸೀಸ್ ಆಗಿದೆ. ಹಾಗಾಗಿ ಅದನ್ನ ನೋಟಿಫಿಯಬಲ್ ಡಿಸೀಸ್ ಅಂತ ತಗೊಂಡ್ಬರ್ತಾ ಇರೋದು ಇವಾಗ.
ಸೊ ಇದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನ್ಯಾಷನಲ್ ಆಕ್ಷನ್ ಪ್ಲಾನ್ ನ ತಗೊಂಡ್ಬಂದಿದೆ. ದಟ್ ಈಸ್ ನ್ಯಾಷನಲ್ ಆಕ್ಷನ್ ಪ್ಲಾನ್ ಫಾರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಸ್ನೇಕ್ ಬೈಟ್ಸ್ ಎನ್ವಿನಾಮಿಂಗ್ NAPSE ಅಂತ ಹೇಳ್ಬಿಟ್ಟು ಶಾರ್ಟ್ ಫಾರ್ಮ್ ಅಲ್ಲಿ ಕರಿಬಹುದು. ಇದ್ರದ್ದು ಮೇನ್ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ, ಇಲ್ಲೇನು 58 ಡೆತ್ಸ್ ಆಗ್ತಿದೆ, ಇಲ್ಲೇನ್ 3 to 4 ಮಿಲಿಯನ್ ಕೇಸಸ್ ಬರ್ತಿದೆ, ಇದನ್ನ ಹಾಫ್ ಕಂಟ್ರೋಲ್ ಮಾಡಬೇಕು ಬೈ ದ ಇಯರ್ 2030. 2030 ಸ್ನೇಕ್ ಬೈಟ್ಸ್ ಇಂದ ಏನೇನ್ ಕೇಸಸ್ ಬರ್ತಾ ಇದೆ ಅದನ್ನ ನಾವು ಹಾಫ್ ಆಫ್ ದ ಸ್ನೇಕ್ ಬೈಟ್ಸ್ ಡಿಸೀಸಸ್ ಗಳನ್ನ ಕಂಟ್ರೋಲ್ ಮಾಡಬೇಕು ಅನ್ನೋದು ಈ ಒಂದು ನ್ಯಾಷನಲ್ ಆಕ್ಷನ್ ಪ್ಲಾನ್ ಫಾರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಸ್ನೇಕ್ ಬೈಟ್ ಎನ್ವಿನಾಮಿಂಗ್ ಮೇನ್ ಇಂಟೆನ್ಷನ್ ಆಗಿದೆ, ಅಂದ್ರೆ ಮೇನ್ ಆಬ್ಜೆಕ್ಟಿವ್ ಆಗಿದೆ. ಸೊ ಥ್ರೂ ದಿಸ್ ರೆಕಮೆಂಡ್ ಮಾಡಿರೋದು ಸ್ನೇಕ್ ಬೈಟ್ಸ್ ಗಳನ್ನ ನೋಟಿಫಿಯಬಲ್ ಡಿಸೀಸ್ ಅಂತ ರೆಕಮೆಂಡ್ ಮಾಡಿರೋದು ಇದೇ NAPSE. ಸೊ ಇದಿಷ್ಟು ನಮ್ಗೆ ಈ ವೀಕಿನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನ್ಯೂಸ್ ಅಲ್ಲಿ ಇದ್ದದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಶಂಕರ್ IAS ಇನ್ನೂ ಕೂಡ ಕರೆಂಟ್ ಅಫೇರ್ಸ್ ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಬೈಲಿಂಗ್ವಲ್ ಲ್ಯಾಂಗ್ವೇಜ್ ಅಲ್ಲಿ ಇನ್ನೂ ಕೂಡ ವಿಡಿಯೋಸ್ ನ ನೋಡಿಲ್ಲ ಅಂತ ಹೇಳಿದ್ರೆ ಹಳೆ ವಿಡಿಯೋಸ್ ಗಳನ್ನ ನೋಡ್ಕೊಳ್ಳಿ. ಸೊ ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಇರೋದ್ರಿಂದ ಅಂಡ್ ಕೆಲವೊಂದು ಅಮೆಂಡ್ಮೆಂಟ್ ಬಿಲ್ಸ್ ಗಳು ತಗೊಂಡ್ಬರ್ತಿರೋದ್ರಿಂದ ಎಕ್ಸಾಮ್ ಮೇನ್ಸ್ ಮತ್ತೆ ಪ್ರಿಲಿಮ್ಸ್ ಎರಡಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್.